शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वेदं सच्चिदानन्दं यदिवर्यं महामुनिं वेदान्तसारथ्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। ब्रह्मा ಭಾಷ್ಯ ಆಯ್ತು. ಮಾಂಚ ಈಶ್ವರಂ ನಾರಾಯಣಂ ಆಯ್ತು. ಭಾಷ್ಯ ಆಚುಗಳು ಮುಂಚಿತ ಭಾಷ್ಯ ಕುತ ಏತದಿತಿ ಉಚ್ಯತೆ. ಕುತ ಏತದಿತಿ ಉಚ್ಯತೆ. ಇದು ಯಾವುದರಿಂದ? ಇದು ಯಾವುದೋ ಅವನು ಗುಣಗಳನ್ನೆಲ್ಲ ಮೀರಿದವನಾಗಿ ಬ್ರಹ್ಮವಾಗುವುದಕ್ಕೆ ಸಮರ್ಥನಾಗ್ತಾನೆ ಅಂದ್ರಲ್ಲ, ಇದು ಯಾಕೆಯೇ? ವ್ಯಭಿಚರಿತವಾದ ಭಕ್ತಿಯೋಗದಿಂದ ಪರಮಾತ್ಮನನ್ನ ಅನವರತವಾಗಿ ಸೇವಿಸಿದರೆ ಗುಣವನ್ನು ಮೀರಿದವನಾಗಿ ಬ್ರಹ್ಮವನ್ನು ಪಡ್ಕೊಳ್ಳೋಕೆ ಅರ್ಹನಾಗ್ತಾನೆ ಎಂದರು. ಅದ್ಯಾಕೆ? ಅವ್ಯಭಿಚರಿತವಾದ ಭಕ್ತಿಯೋಗ ಸೇರಿಸ್ಕೊಳ್ಳೋದಕ್ಕೂ ಗುಣವನ್ನು ಮೀರೋದಕ್ಕೂ ಮತ್ತೆ ಬ್ರಹ್ಮವನ್ನು ಪಡ್ಕೊಳ್ಳೋಕ್ಕೂ ಒಂದಕ್ಕೊಂದು ಕನೆಕ್ಷನ್ ಏನು, ಸಂಬಂಧ ಏನು ಅಂತಂದ್ರೆ ಅದಕ್ಕೆ ಸಂಬಂಧ ಹೇಳ್ತಾರೆ. ಭಗವಂತ ಹೇಳ್ತಾನೆ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ ಸುಖಸ್ಯೈಕಾಂತಿಕಸ್ಯ ಚ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ ಬ್ರಹ್ಮಣಃ ಹಿ ಪ್ರತಿಷ್ಠಾ ಆಮೇಲೆ ಅಮೃತ ಅಹಂ 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 ಆಮೇಲೆ ಬರಲ್ಲ. ಅಮೃತಸ್ಯ ಅವ್ಯಯಸ್ ಅಮೃತಸ್ಯ ಚ ಶಾಶ್ವತಸ್ಯ ಅಮೃತಸ್ಯ ಆಮೇಲೆ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಧರ್ಮಸ್ಯ ಚಾರಲ್ಲ ಧರ್ಮಸ್ಯ ಹೇಳೋದು. ಧರ್ಮಸ್ಯ ಯಾಕೆ ಹೇಳ್ಬೇಕು? ಇಲ್ದೇರು ಯಾಕೆ ಹೇಳ್ಬೇಕು? ಸುಖ ಸುಖಸ್ಯ ಕಾಂತಿ 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 ಬೇಕು. ಏಕಾಂತಿ ಏಕಾಂತಿಕಸ್ಯ ಐಕಾಂತಿಕಸ್ಯ ಐಕಾಂತಿಕಸ್ಯ ಚ. ಎಷ್ಟಪ್ಪಿದೆ ನೋಡು. ಸಂಸ್ಕೃತ ಬರದೇ ಹೋದ್ರೆ ಹಿಂಗಾಗತ್ತೆ ಅನ್ನಕ್ಕೆ ಇದೇ ಗುರುತು. ಈ ಶ್ಲೋಕ ಇದೆಯಲ್ಲ, ತುಂಬಾ ಕಾಂಪ್ಲಿಕೇಟ್ ಶ್ಲೋಕ ಇದು. ತುಂಬಾ ಆಂಬಿಗ್ಯೂಟ್, ಭಾರಿ ಗೊಂದಲ ಇದು. ಇದು ಸ್ಪಷ್ಟಾರ್ಥ ಭಾಷ್ಯದಲ್ಲೂ ನಮ್ಗೆ ಗೊತ್ತಾಗೋದಿಲ್ಲ. ಏನಪ್ಪ ಇದು ಕ್ಲಿಯರ್ ಇಲ್ಲ. ಇದು ಇನ್ನೊಂದು ಸಲ ವಿಚಿತ್ರವಾಗಿದೆ ಶ್ಲೋಕಾರ್ಥ. ಏನಿದೆ ಅಂದ್ರೆ, ಅಹಂ ಬ್ರಹ್ಮಣ ಪ್ರತಿಷ್ಠಾ ಅಂತಂದ. ನಾನು ಬ್ರಹ್ಮಕ್ಕೆ ಪ್ರತಿಷ್ಠೆಯಿಂದ. ನಾನು ಅಂದ್ರೆ ಕೃಷ್ಣ ನಾನು ಸೇರ್ಕೋತಾ ಇದ್ದಾನ ಒಂದು. ಅದ ನಾನು ನಾನು ಅಂತ ಎಲ್ಲರೂ ತೋರ್ತಾ ಇದೆಯಲ್ಲ, ಆ ನಾನು ಅದು ಬ್ರಹ್ಮಕ್ಕೆ ಪ್ರತಿಷ್ಠೆನಾ ಅಂತ ಎರಡನೇದು. ಬ್ರಹ್ಮಕ್ಕೆ ಅಂದ್ರೆ ಪರಮಾತ್ಮನಿಗ, ಬ್ರಹ್ಮಕ್ಕೆ ಅಂದ್ರೆ ಹಿರಣ್ಯ ಗರ್ಭನಿಗ, ವೇದಕ್ಕೆ. ಬ್ರಹ್ಮಕ್ಕೆ ಪ್ರತಿಷ್ಠೆ ಅನ್ನೋದು. ಇದು ಪ್ರತಿಷ್ಠೆ ಅಂದ್ರೆ ಹೇಗಾಗುತ್ತೆ? ಪ್ರತಿಷ್ಠೆ ಅಂದ್ರೆ ಹೇಗೆ? ನನಗೆ ಈ ಪೀಠ ಪ್ರತಿಷ್ಠೆಯೋ, ಪೀಠ ಮೇಲೆ ಹಾಗೆ ಬ್ರಹ್ಮ ನಾನು ಮೇಲೆ ಕೂತಿದ್ಯಾ, ಏನರ್ಥ? ಅದು ಹಿರಣ್ಯ ಗರ್ಭ ಸಗುಣ ಬ್ರಹ್ಮ ನಾನು ಮೇಲೆ ಕೂತಿದ್ಯಾ? ಅದ ಕೃಷ್ಣ ಮೇಲೆ ಇದ್ದಾರ ಇಬ್ಬರು? ನಾನು ಅಂದ್ರೆ ಕೃಷ್ಣ ಹೇಳ್ಕೊಳ್ತಾ ಇರೋ ವಾಕ್ಯ ಅಂತ ಅನ್ಕೊಂಡ್ರೆ, ಕೃಷ್ಣ ನಾನು ಬ್ರಹ್ಮಕ್ಕೆ ಪ್ರತಿಷ್ಠಾನವಾಗಿ ಕೃಷ್ಣನನ್ನು ಆಶ್ರಯಿಸ್ಕೊಂಡಿದ್ದೆ ಬ್ರಹ್ಮ. ಅಥವಾ ಸಗುಣ ಬ್ರಹ್ಮ ಅದು ಕೃಷ್ಣ ಆಶ್ರಯಿಸ್ಕೊಂಡು, ಅದೊಂದು ಪ್ರಶ್ನೆ ಬರುತ್ತೆ. ಅಥವಾ ನಿರ್ಗುಣ ಬ್ರಹ್ಮಕ್ಕೆ ನಾನು ಅಂದ್ರೆ ಎಲ್ಲರಲ್ಲಿರ್ತಕ್ಕಂಥ ನಾನು ಪ್ರತಿಷ್ಠೆ ಅಂತಂದ್ರೆ ಆಧಾರ ಅಂದ್ರೆ ನಾನು ಅನ್ನೋದಲ್ಲೇ ಗೊತ್ತಾಗತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನ. ನಾನು ಅನ್ನೋದ್ರಲ್ಲಿ ಆ ಬ್ರಹ್ಮವು ತಿಳಿದು ಬರುತ್ತೆ ಅನ್ನೋದ್ರಿಂದ ನಾನು ಅನ್ನೋದನ್ನ ಪ್ರತಿಷ್ಠೆ ಅಂತ ಹೇಳಿ ಆ ರೀತಿ ತಿಳಿಸ್ತಾ ಇದ್ದಾನ. ಆ ಬ್ರಹ್ಮಕ್ಕೆ ವಿಶೇಷಣ ಎಂಥ ಬ್ರಹ್ಮ ಅದು? ಶಾಶ್ವತ ಮತ್ತು ಅವ್ಯಯ. ಅಲ್ಲ, ಶಾಶ್ವತ ಒಂದಿದೆ. ಅಮೃತಸ್ಯ ಅವ್ಯಯಸ್ಯ. ಎರಡು ಬ್ರಹ್ಮಕ್ಕೆ, ಎರಡು ಧರ್ಮಕ್ಕೆ. ಎರಡು ಯಾವುದೋ ಬ್ರಹ್ಮಕ್ಕೆ? ಅಮೃತಸ್ಯ ಅವ್ಯಯಸ್ಯ ಎರಡು ಬ್ರಹ್ಮಕ್ಕೆ ವಿಶೇಷಣ. ಧರ್ಮ ಅಂದ್ರೆ ಏನೋ? ಆತ್ಮಜ್ಞಾನ ಅಂತ. ಆತ್ಮಜ್ಞಾನ ಇಂಥದ್ದು ಶಾಶ್ವತವಾದದ್ದು. ಇಮಂ ವಿವಸ್ಥಿತೆ ಯೋಗಂ ಅವ್ಯಯಂ. ಇಮಂ ಅವ್ಯಯಂ. ಇಮಂ ಕಂ ಅಧ್ಯಾತ್ಮ ಜ್ಞಾನ. ಅದಕ್ಕೆ ಅವ್ಯಯ ಅಂತ ಇದ್ದಾನೆ. ಯಾಕೆ ಹೇಳಿ? ವೇದ ರೂಪವಾದದ್ರಿಂದ. ವೇದ ನಿತ್ಯ, ವೇದದಲ್ಲಿ ಪ್ರತಿಪಾದ್ಯವಾಗಿದೆ ಆತ್ಮಜ್ಞಾನ.
ಅದನ್ನ ಜ್ಞಾನವೂ ನಿತ್ಯವಾಯಿತು. ಈ ಶಾಶ್ವತವಾದಂತಹ ಧರ್ಮ ಅಂದ್ರೆ ಆತ್ಮಜ್ಞಾನ. ಮತ್ತು ಆ ಆತ್ಮಜ್ಞಾನ ಏಕಾಂತಿಕವಾಗಿ ಸುಖ ಕಾರಣವಾಗಿದೆ. ಆತ್ಮಜ್ಞಾನವಾಯಿತು ಅಂದ್ರೆ ಅವನು ನಿತ್ಯ ಸುಖಿ. ಯದ್ಯಪಿ ಅದು ಹೇಳಿ ತಪ್ಪಾಗತ್ತೆ, ನಾವು ಅಧ್ಯಾರೋಪ ದೃಷ್ಟಿಯಿಂದ ದುಃಖ ಇಲ್ಲ ಅನ್ನೋ ಅರ್ಥದಲ್ಲೂ ಸುಖಿ. ವ್ಯವಹಾರ ದೃಷ್ಟಿಯಿಂದ ಯಾರು ಸುಖಿ ಯಾರು ಒಪ್ಪೋದಾದ್ರೆ ತತ್ವಜ್ಞಾನಿಯೇ ಸುಖಿ. ಅವನ ಕಡೆಯಿಂದ ಅವನು ಸುಖಿಯೂ ಅಲ್ಲ ದುಃಖಿಯೂ ಅಲ್ಲ ಅನ್ನೋ ಅವನ ಅನುಭವ ಕರೆಕ್ಟು. ಆದರೆ ನಾನು ಬ್ರಹ್ಮಕ್ಕೆ ಪ್ರತಿಷ್ಠೆ ಅನ್ನೋದ್ರಲ್ಲಿ ಬಹಳ ಗೊಂದಲ ಇದೆ. ನಾನು ಬ್ರಹ್ಮಕ್ಕೆ ಪ್ರತಿಷ್ಠಾ ಅಂತಂದಾಗ ಕೃಷ್ಣನ ಬ್ರಹ್ಮಕ್ಕೆ ಪ್ರತಿಷ್ಠಾ ಅಂತ ಅರ್ಥ ಮಾಡಬಾರ್ದು. ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ವಾಕ್ಯ ತಗೊಂಡು ಪ್ರತಿಯೊಬ್ಬರು ನಾನು ನಾನು ಅಂತ ಏನು ತೋರ್ತಾ ಇದೆ, ಆ ನಾನು ಅನ್ನೋದ್ರಲ್ಲೇ ಬ್ರಹ್ಮಸ್ವರೂಪ ಗೊತ್ತಾಗತ್ತೆ. ಅಲ್ಲೇ ಒಡೆದು ಮೂಡು ತೋರುತ್ತೆ. ಹೇಗೆ ಕನ್ನಡಿಯಲ್ಲಿ ನಮ್ಮ ಮುಖ ಒಡೆದು ಮೂಡು ತೋರುತ್ತೋ, ನೀರಿನಲ್ಲಿ ನಮ್ಮ ಮುಖ ಒಡೆದು ಮೂಡು ಒಡೆಯೋದನ್ನ ಈ ಒಡೆಯಲ್ಲ, ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗೆ ನಾನು ಅನ್ನೋದ್ರಲ್ಲಿ ಅನಾತ್ಮಾಂಶ ಬಿಟ್ಕೊಂಡ್ಬಿಟ್ರೆ ಸ್ಪಷ್ಟ ತೋರುತ್ತೆ. ಯಾವುದೋ ಬ್ರಹ್ಮ. ಆಗ ಬ್ರಹ್ಮಕ್ಕೆ ನಾನು ಪ್ರತಿಷ್ಠೆ ಅಂತಂದ. ಆ ಬ್ರಹ್ಮಕ್ಕೆ ವಿಶೇಷಣ ಅಮೃತ ಅವ್ಯಯ. ಅಮೃತಾವ್ಯಯವಾದಂತಹ ಬ್ರಹ್ಮಕ್ಕೆ ನಾನು ಪ್ರತಿಷ್ಠೆ ಅಂದ್ರೆ ನಾನು ಎಂಬುದರಲ್ಲಿ ಅದು ಬ್ರಹ್ಮ ಗೊತ್ತಾಗತ್ತೆ. ನಾನು ಅನ್ನೋದ್ರ ಮೂಲಕವಾಗಿ ಬ್ರಹ್ಮವನ್ನು ತಿಳ್ಕೊಳ್ತಾರೆ ತಿಳಿಯೋ ಜ್ಞಾನಿಗಳು. ನಾನೆಂಬುದ ತಿಳಿಯಣ್ಣ ಅದನ್ನ ಅರಿತಾರೆ. ನೀನೇ ಮುಕ್ಕಣ್ಣ. ಮುಕ್ಕಣ್ಣ ಅಂದ್ರೆ ಶಿವ. ತಿಳ್ಕೊಂಡ್ರೆ ಶಿವ ಆಗ್ತೀಯ, ಇದೇ ಶವ ಆಗ್ತೀಯ. ನೋಡು, ತಿಳ್ಕೊಳ್ಳೋದು ವಾಸಿ ತಿಳ್ಕೊಳ್ಳೋ ದೇವ್ರ ವಾಸಿ ಯೋಚನೆ ಮಾಡ. ತಿಳ್ಕೊಂಡ್ರೆ ಏನಾಗ್ತೀಯ? ಶಿವ ಆಗ್ತೀಯ. ಇಲ್ದೆ ಹೋದ್ರೆ ಶವ. ಶವ ನೀನು ಹೆಣ 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 ಆಗ್ತೀಯ. ಅದು ವಾಸಿ. ಶಿವ ಬೇಕು, ಶವ ಬೇಕು, ಶಿವ ಬೇಕು ಅನ್ಸಿಕೊ. ನಾನು ಅನ್ನೋದು ಮಳ್ಕೊಬೇಕು. ಬ್ರಹ್ಮಣಃ ಪರಮಾತ್ಮನಃ ಹಿ ಯಸ್ಮಾತ್ ಪ್ರತಿಷ್ಠಾ ಅಹಂ. ಲಿಟ್ರೇಚರ್ ಮೀನಿಂಗ್ ಬರೀತಾ ಇದ್ದಾರೆ ಭಾಷೆಗಾರ. ಅಕ್ಷರಾರ್ಥ ಏನು? ಬ್ರಹ್ಮಕ್ಕೆ ಅಂದ್ರೆ ಪರಮಾತ್ಮನಿಗೆ ಅಲ್ಲವೇ ಹಿ ಅನ್ನೋದು ಹಿ ಮೂಲದಲ್ಲಿದೆ. ಯಾವ ಕಾರಣದಿಂದ ನಾನು ಎಂಬುದು ಪ್ರತಿಷ್ಠೆಯಾಗಿದೆಯೋ, ನಾನು ಪ್ರತಿಷ್ಠೆಯಾಗಿದ್ದೇನೋ ಅಂತಂತಿಲ್ಲ, ನಾನು ಎಂಬುದೇ ಪ್ರತಿಷ್ಠೆಯಾಗಿದೆಯೋ ಅಂತ ಇದ್ದಾನೆ. ನಾನು ಎಂಬುದು ಪ್ರತಿಷ್ಠೆಯಾಗಿದೆ ಅಂದ್ರೆ ಅದು ಯೂನಿವರ್ಸಲ್ ನಾನಾಯಿತು. ನಾನು ಅದಕ್ಕೆ ಪ್ರತಿಷ್ಠೆಯಾಗಿದ್ದೇನೆ ಅಂದ್ರೆ ಕೃಷ್ಣ ಹೇಳ್ಕೊಳ್ತಾ ಇದ್ದಾನೆ ಅಂತ ಆಗ್ಬಿಡುತ್ತೆ. ಕೃಷ್ಣ ನಾನು ಬ್ರಹ್ಮ ಪ್ರತಿಷ್ಠೆಯಾಗಿದ್ದೇನೆ ಅಂದ್ಕೊಂಡ್ಬಿಟ್ರೆ ಅದು ಅಹಂಕಾರ ಆದೇಶ ಆಗ್ಬಿಡುತ್ತೆ. ಅಂದ್ರೆ ಕೃಷ್ಣನು ತನ್ನ ಸರ್ವಾತ್ಮ ಭಾವದಿಂದ ಹೇಳ್ತಾ ಇದ್ದಾನೆ ಅಂತ ಮಾಡ್ಕೋಬೇಕಾಗತ್ತೆ. ಕೃಷ್ಣನು ತನ್ನ ಕೃಷ್ಣತ್ವ ಅವತಾರ ರೂಪವನ್ನು ಬಿಟ್ಟು ತನ್ನ ಪರಮಾರ್ಥ ರೂಪದಿಂದ ನಾನು ಬ್ರಹ್ಮಕ್ಕೆ ಆಧಾರ ಕಣಯ್ಯೋ ಅಂತ ಹೇಳ್ಬೋದು. ಜ್ಞಾನ ಹೇಳ್ಬೋದಲ್ಲ, ಅಹಂ ಮನೋರಭಂ ಸೂರ್ಯಶ್ಚ. ಜ್ಞಾನಿ ಹೇಳ್ಕೊಳ್ಳೋದ್ರೆ ಹಾಗೆ ನಾನು ಅರ್ಜುನ ನಾನು ಬ್ರಹ್ಮಕ್ಕೂ ಪ್ರತಿಷ್ಠೆ ಆಧಾರ ಕಣೋ ಅಂತ ತನ್ನ ಸರ್ವಾತ್ಮ ಭಾವನೆ ಹೇಳ್ಕೊಳ್ತಾ ಇದ್ದಾನೆ ಅಂತ ಮಾಡ್ಬೋದು. ಅಥವಾ ನೀನು ನನ್ನ ಮೂಲಕ ಕೃಷ್ಣನಾದ ಪರಮಾತ್ಮನನ್ನು ಚೆನ್ನಾಗಿ ಆರಾಧನೆ ಮಾಡಿದ್ರೆ ಪರಮಾತ್ಮ ಗೊತ್ತಾಗ್ತಾನೆ, ಅದನ್ನು ನಾನು ಪ್ರತಿಷ್ಠೆ ಅಂತ ಹೇಳ್ತಾ ಇದ್ದೀನಿ ಮಾಡ್ಬೋದು. ಅಥವಾ ನಾನು ಅನ್ನೋದಿದೆಯಲ್ಲ ಎಲ್ಲರಲ್ಲೂ, ಆ ನಾನು ಅದು ಅನುಭವಕ್ಕೆ ಹೊಂದೋದು. ಭಕ್ತಿ ಮಾರ್ಗಕ್ಕೆ ಅದು ಹೊಂದುತ್ತೆ. ಕೃಷ್ಣಂ ಮುಂದೆ ಜಗದ್ಗುರು ಮುಂದೆ ನಿರಂತರ ಕೃಷ್ಣ ಪರಮಾತ್ಮಲ್ಲಿ ಪ್ರೇಮ ಇಟ್ಕೊಂಡು ಕೃಷ್ಣನಲ್ಲೇ ಭಕ್ತಿ ಮೂಡಿದೆ. ಕೃಷ್ಣನು ಬ್ರಹ್ಮ ತೋರಿಸ್ಕೊಡ್ತಾನೆ. ಕೃಷ್ಣ ಬ್ರಹ್ಮ ಪ್ರತಿಷ್ಠೆ ಇದ್ದಾನೆ. ಕೃಷ್ಣನು ತಾನು ಅಹಂಕಾರ ಹಾಗೆ ತಗೊಂಡಾಗ್ಲೂ ಬ್ರಹ್ಮ ಬೇರೆ ಕೃಷ್ಣ ಬೇರೆ ಅಲ್ವಲ್ಲ. ನಾನು ಅದಕ್ಕೆ ಆಶ್ರಯ ಅಂದ್ರೆ ಎರಡು ಇರ್ಬೇಕಲ್ಲ. ಅಲ್ಲ, ವ್ಯವಹಾರ ದೃಷ್ಟಿಯಿಂದ ಕೃಷ್ಣ ನಾವು ದ್ವಾಪರ ಯುಗದ ಅವತಾರ ಪುರುಷ ಅಂತ ತಗೊಂಡು ಅವನು ಸರ್ವಜ್ಞ ಮಹಾತ್ಮನ ತಗೊಂಡು ಆತನ ಹೇಗೆ ನಾವು ಕೃಷ್ಣನ ವಿಗ್ರಹಕ್ಕೆ ಪೂಜೆ ಮಾಡ್ತೀವೋ, ಕೃಷ್ಣನ ಪರಮ ಭಕ್ತಿ ಪ್ರೇಮ ಇಟ್ಕೊಂಡು ಪೂಜೆ ಮಾಡ್ತಾ ಕೃಷ್ಣನ ಪ್ರೇಮದಿಂದ ಕೃಷ್ಣನ ಅನುಗ್ರಹದಿಂದ ನಂಗೆ ಬ್ರಹ್ಮ ಗೊತ್ತಾಗತ್ತೆ ಅಂತ ಮಾಡ್ಬೋದು. ಸಗುಣೋಪಾಸಕರು ಮಾಡೋಲ್ವೇ? ತಪ್ಪಾಗಲ್ಲ, ಮೂರರ್ಥ ಮಾಡ್ಬೋದು. ನಾನು ಅಂತ ಹೇಳ್ತಾನೆ ಸರ್ವಾತ್ಮ ಭಾವನೆ ಹೇಳ್ಕೊತಾ ಇದ್ದಾನೆ ಅಂತಲೂ, ಅದ ಕೃಷ್ಣನೆಂಬ ಅವತಾರ ಪುರುಷನು ಅಂತ ಹೇಳ್ಕೊಳ್ಳು. ನಾನು ಅನ್ನೋದು ಯೂನಿವರ್ಸಲ್ ಆಗಿರ್ತಕ್ಕಂಥ ನಾನು ಅನ್ನೋದು ಎಲ್ಲಕ್ಕೂ ಪ್ರತಿಷ್ಠೆ. ಇಲ್ಲಿ ನಾನೆಂಬುದು ಪ್ರತಿಷ್ಠೆ ಆಗಿದೆ ಅಂತ ಹೇಳ್ತಾ ಗೊತ್ತೇ ಆಗೋಲ್ಲ. ಈ ಶ್ಲೋಕ ಬಹಳ ಗಡಿಚು ಗೊತ್ತಾ. ಈ ಶ್ಲೋಕ ಒಂಥರ ಭಾಷಿಗಾರು ಕ್ಲಿಯರ್ ಆಗಿ ಅಷ್ಟು ಬಿಡಿಸಿಲ್ಲ, ಗೊತ್ತಾಗಲ್ಲ. ಈಗ ಬರೀತಾರೆ ಪ್ರತಿಷ್ಠತಿ ಅಸ್ಮಿನ್ನಿತಿ ಪ್ರತಿಷ್ಠಾ ಅಹಂ ಪ್ರತ್ಯಗಾತ್ಮ. ಈ ಪ್ರತಿಷ್ಠಾ ಅನ್ನೋದು ಅಧಿಕರಣಾರ್ಥದಲ್ಲಿ ಬಂದಂತ ಪ್ರತ್ಯಯ ಅಂತ ತೋರಿಸ್ತಾ ಇದ್ದಾರೆ. ಇದರಲ್ಲಿ ನೆಲೆ ನಿಂತಿದೆ. ಯಾವುದರಲ್ಲಿ? ಅಹಂ ಅನ್ನೋದರಲ್ಲಿ ನೆಲೆ ನಿಂತಿದೆ ಬ್ರಹ್ಮ.
ಹೀಗೆ ಅಹಂ ಅನ್ನೋದು ಅಹಂಕಾರ ಅಂತ ತಗೋಬೇಡಿ, ಪ್ರತ್ಯಗಾತ್ಮ ತೀರ ಒಳಗಿರೋ ಸ್ವರೂಪವಾಗಿರ್ತಕ್ಕಂತಹದ್ದು ಆತ್ಮಸ್ವರೂಪವು ಇದರಲ್ಲಿ ನೆಲೆ ನಿಂತಿದೆ. ಅಹಮ್ಮನಿಗೆ ಅಭೇದ ಮಾಡಿಬಿಟ್ರು, ಅಹಂಕಾರ ಅಳಿಸಿ ಇದರಲ್ಲಿ ಪ್ರತ್ಯಗಾತ್ಮನು ನೆಲೆ ನಿಂತಿರುತ್ತಾನೆ, ಇಲ್ಲಿ ಗೊತ್ತಾಗ್ತಾನೆ, ತಿಳಿದು ಬರ್ತಾನೆ ಅಂತ. ಯಾಕೆ ಒಪ್ಪಲ್ವಾ? ನನ್ನಲ್ಲಿ ನಾನು ಆಶ್ರಯವಾಗಿದ್ದೀನಿ, ನನಗೆ ನಾನು ಆಶ್ರಯವಾಗಿದ್ದೀನಿ, ಈ ತರ ಹೇಳಿದ್ರೆ ಅದು ಹೊಂದಲ್ಲ. ಹಂಗಲ್ಲಮ್ಮ, ಗೊತ್ತಾಗ್ತಾನೆ ನೋಡ್ಸಲ್ಲಮ್ಮ. ಅಹಮ್ಮನ್ನ ಅಳಿಸಿದ್ಮೇಲೆ ಉಳಿಯೋದೇ ಒಂದಾದ್ಮೇಲೆ ಅದು ಅಹಂಕಾರ ಇದ್ದಾನೆ ನಿಮ್ಗೆ ಇದು ಆಶ್ರಯ ತಿಳ್ಕೊಳಕ್ಕೆ ನೆಲೆ. ನಾವು ಯಾವುದ್ರ ಮೂಲಕ ಹೋಗಿ ತಿಳ್ಕೊಳ್ತಾ ಇದೀವಿ? ನಾನು ಅನ್ನೋದ್ರ ಸ್ವರೂಪ ವಿಚಾರ ಮಾಡ್ತಾ ತಿಳ್ಕೊಳ್ತಾ ಇದೀವಿ. ನಾನೆಂಬುದರ ಪ್ರತ್ಯೇಕಾತ್ಮನಾಗಿ ತೋರ್ಬರ್ತಾನೆ ಅಂತ. ಆದ್ದರಿಂದ ನಾನು ಪ್ರತಿಷ್ಠೆ ಅಂತ ಇದ್ದಾನೆ. ಅದೇ ಅದು ಮೂರನೇ ಅರ್ಥ ನೀವು ಹೇಳಿದ್ದು, ಅದೇ ಹೆಚ್ಚು ಹೊಂದೋದು. ಅಚ್ಚರಿ, ಅದು ಇನ್ನೊಂದು ಹೊಂದಲ್ಲ ಅನ್ನೋಕ್ಕಾಗಲ್ಲ, ತಪ್ಪು ಅನ್ನೋಕ್ಕಾಗಲ್ಲ. ಯಾಕೆಂದ್ರೆ ಭಕ್ತಿಶಾಸ್ತ್ರದಲ್ಲಿ ಪರಮಾತ್ಮನ ಕೃಷ್ಣ ಪರಮಾತ್ಮ ಅವ್ರು ಹೇಳ್ದಲ್ಲ, ಅಹಮಾತ್ಮ ಗುಡಾಕೇಶ ಸರ್ವಭೂತ ಅದು ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿರಂಶಮ. ಅಲ್ಲಿ ಅಹಂ ಅನ್ನೋದಲ್ಲಿ ವಿಭೂತಿ ಪುರುಷ ಹೇಳ್ಕೊಳ್ತಾ ಇದ್ದಾನೆ. ನಮಗೂ ಆಗುತ್ತೆ, ಪರಮಾತ್ಮನಿಗೂ ಆಗುತ್ತೆ. ಕೃಷ್ಣ ಅನ್ನುವ ವ್ಯಕ್ತಿಯ ಅವತಾರ ಪುರುಷ ಅಂತ ತಗೊಂಡು ಅವನು ಮಹಾನುಭಾವ ಅಂತ ಭಾವನೆ ಮಾಡೋಕೆ ತಪ್ಪಾಗಲ್ಲ. ತಪ್ಪಾಗಲ್ಲ. ನಾನು ಬ್ರಹ್ಮಂಗೆ ಆಶ್ರಯ ಅಂದ್ರೆ ಇವಾಗ ನಾನ್ ಹೇಳ್ಕೊಂಡ್ರೆ ನಾನು ಲಕ್ಷ್ಮಿಗೆ ಆಶ್ರಯ ಅಂತ ಹೇಳ್ಕೊಂಡಂಗಾಗುತ್ತೆ. ನನ್ನಲ್ಲಿ ತೋರ್ತಾನೆ ಅಂತ ಆಶ್ರಯ ಅಂದ್ರೆ, ಇವಾಗ ಕನ್ನಡಿ ನನಗೆ ಆಶ್ರಯ ಅಂದ್ರೆ ನಮ್ಮ ಮುಖ ತೋರಕ್ಕೆ ಕನ್ನಡಿ ಆಧಾರ, ಕನ್ನಡಿಯಲ್ಲಿ ತೋರುತ್ತೆ ಮುಖ, ಆದ್ಮೇಲೆ ಕನ್ನಡಿ ಆಶ್ರಯ ಆಧಾರ. ಆ ಅರ್ಥದಲ್ಲಿ ಕನ್ನಡಿ ಈ ಹೃದಯ ಸನ್ನಿವಿಷ್ಟ ಅಂತ ಬರುತ್ತಲ್ಲ, ಎಲ್ಲರ ಹೃದಯದಲ್ಲಿ ತೋರ್ಕೋತಾನೆ ಅಂತ. ಆ ಹೃದಯದಲ್ಲಿ ತೋರ್ಕೊಳ್ತಾನೆ ಅನ್ನೋ ಅರ್ಥನೇ ಈ ರೀತಿ ಹೇಳ್ತಾ ಇದಾರೆ. ಅದೇ ಆಗ ನಾನು ಅನ್ನೋದು ಗೊತ್ತಾಗ್ತಾನೆ ಅಂತ ಅನ್ಸೋದು, ನಾನು ಅಂತ ಹೃದಯದಲ್ಲಿ ಗೊತ್ತಾಗೋದು. ಹೌದು, ಅಲ್ಲ ನೀವ್ ಹೇಳಿದ್ ಕರೆಕ್ಟೇನೆ. ನೀವು ಹೇಳಿದ್ 3 ಅರ್ಥನೂ ಹೊಂದುತ್ತೆ. ಭಾಷಿಕಾರರು 2 ಅರ್ಥ ತೋರಿಸಿದ್ದಾರೆ. ಎಲ್ಲರ ಹೃದಯದಲ್ಲಿ ಯೋಗಿ ಧ್ಯಾನ ಗಮ್ಯಂ, ಹೃದಯದಲ್ಲಿ ಕಣ್ಕೋತಾನೆ ಅನ್ನೋದಕ್ಕೆ ನಾನೇ ಅಧಿಷ್ಠಾನ, ನಾನೇ ಆಧಾರ ನೋಡಿದ್ದಾರೆ. ಪ್ರತಿಷ್ಠತಿ ಅಸ್ಮಿನ್ ಅಸ್ಮಿನ್ ಕಸ್ಮಿನ್ ಪ್ರತಿಷ್ಠತಿ ಅಸ್ಮಿನ್ ಅಸ್ಮಿನ್ ಅಂದ್ರೆ ಅಸ್ಮಿನ್ ಅಹಂಕಾರೇ ಅಹಂ ರೂಪೇ ಪ್ರತಿಷ್ಠತಿ. ಈ ಪ್ರತಿಷ್ಠಾ ಅಹಂ ಅನ್ನೋ ಪ್ರತಿಷ್ಠೆ ಆಗಿದೆ. ಅಹಂ ಅಂದ್ರೆ ಪ್ರತ್ಯೇಕಾತ್ಮನು. ಯಾವುದೇ ಕೀದೃಶಸ್ಯ ಬ್ರಹ್ಮಣ, ಎಂಥ ಬ್ರಹ್ಮಕ್ಕೆ ಮಗ ನೀವು ಎಲ್ಲಿ ಹಿರಣ್ಯಗರ್ಭನ ತಗೊಂಡ್ಬಿಡ್ತೀರೋ, ವೇದ ಬ್ರಹ್ಮ ತಗೊಂಡ್ಬಿಡ್ತೀರೋ ಅಂತ ಹೇಳಿ ಭಾಷ್ಯಕಾರ ಹೆದರ್ಕೊಂಡು ಅದಕ್ಕೆ ಪ್ರಶ್ನೆ ಹಾಕೋದು. ಯಾವ ಬ್ರಹ್ಮಕ್ಕೆ ಅಂದ್ರೆ ಅಮೃತಸ್ಯ ಅಂದ್ರೆ ಅವಿನಾಶಿನಃ, ಸಾಕ್ಷಾತ್ ನಿರ್ಗುಣ ಬ್ರಹ್ಮಕ್ಕೆ ಅಂತ ಆಯ್ತು. ನಾಶವಾಗದ, ಬದಲಾವಣೆ ಇಲ್ಲದ ಪರಬ್ರಹ್ಮಕ್ಕೆ ನಾನು ಪ್ರತಿಷ್ಠೆ. ಮತ್ತೆ ಇನ್ನೊಂದು ವಿಶೇಷಣ, ಅವ್ಯಯಸ್ಯ ಅವಿಕಾರಿಣ. ವ್ಯಯವಿಲ್ಲದ, ವ್ಯಯ ಅಂದ್ರೆ ಸವೆತ, ಕೊರತ, ಬದಲಾವಣೆ ಆಗೋದು, ಅದಿಲ್ಲದೆ ಇರೋದು, ಚೇಂಜ್ ಇಲ್ಲದ, ಬದಲಾವಣೆ ಇಲ್ಲದ, ವಿಕಾರವಿಲ್ಲದೆ ಇರುವಂತಹ ಬ್ರಹ್ಮಕ್ಕೆ ನಾನು ಪ್ರತಿಷ್ಠೆ. ನಾನು ಒಂದು ಅಹಂಕಾರದಲ್ಲಿ ತೋರ್ಬರ್ತಾನೆ. ಪ್ರತ್ಯೇಕಾತ್ಮನು ಅದಕ್ಕೆ ಪ್ರತಿಷ್ಠೆ ಆಗಿದ್ದಾನೆ. ಪ್ರತ್ಯೇಕಾತ್ಮನಾಗಿ ತೋರ್ಬರ್ತಾನೆ ಪರಮಾತ್ಮ. ಪ್ರತ್ಯೇಕಾತ್ಮ ರೂಪದಿಂದ ಗೊತ್ತಾಗುತ್ತಾನಾದ್ರಿಂದ ಪ್ರತ್ಯೇಕಾತ್ಮನನ್ನ ಪ್ರತಿಷ್ಠಾ ಎಂಬುದಾಗಿ ಕರೀತಾ ಇದ್ದಾನೆ. ಇನ್ನೊಂದು ಶಾಶ್ವತಸ್ಯ ಚ ನಿತ್ಯಸ್ಯ ಧರ್ಮಸ್ಯ ಜ್ಞಾನಸ್ಯ. ಶಾಶ್ವತಸ್ಯ ಚ ನಿತ್ಯಸ್ಯ ಧರ್ಮಸ್ಯ ಜ್ಞಾನಸ್ಯ. ಶಾಶ್ವತವಾದ ನಿತ್ಯವಾಗಿರುವ ಧರ್ಮಕ್ಕೇನು, ಜ್ಞಾನಕ್ಕೆ, ಜ್ಞಾನಕ್ಕೂ ಏನು ಪ್ರತಿಷ್ಠೆ ಆಗಿದ್ದೀನಿ. ಶಾಶ್ವತವಾದದ್ದು ಯಾವುದೋ ಧರ್ಮ. ಧರ್ಮ ಅಂದ್ರೆ ಏನು? ಆತ್ಮಜ್ಞಾನ. ಆತ್ಮಜ್ಞಾನಕ್ಕೇನು? ಅದಕ್ಕೂ ನಾನೇ ಪ್ರತಿಷ್ಠೆ ಆಗಿದ್ದೀನಿ. ಆತ್ಮಜ್ಞಾನಕ್ಕೂ ನಾನು ಪ್ರತಿಷ್ಠೆ ಆಗಿದ್ದೀನಿ, ಬ್ರಹ್ಮಕ್ಕೂ ಪ್ರತಿಷ್ಠೆ ಆಗಿದ್ದೀನಿ. ಆತ್ಮಜ್ಞಾನದ ಮೂಲಕವಾಗಿ ಬ್ರಹ್ಮ ಪ್ರತಿಷ್ಠೆ ಆಗೋದು. ಆತ್ಮಜ್ಞಾನ ಅಲ್ಲಿ ಹೃದಯದಲ್ಲಿ ಉಂಟಾಗತ್ತೆ. ಆ ಉಂಟಾದ ಹೃದಯದಲ್ಲಿ ಆ ಬ್ರಹ್ಮ ಗೊತ್ತಾಗತ್ತೆ. ಎಲ್ಲಿ ಆತ್ಮಜ್ಞಾನವೋ ಅಲ್ಲಿ ಬ್ರಹ್ಮ ಗೊತ್ತಾಗೋದು. ಆತ್ಮಜ್ಞಾನವಾಗೋದು ಎಲ್ಲೇ? ಹೃದಯದಲ್ಲಿ. ಆದ್ರಿಂದ ಹೃದಯದಲ್ಲಿರೋದು ಯಾವುದೋ ನಾನು ಅನ್ನೋದ್ರಲ್ಲಿ ಆತ್ಮಜ್ಞಾನ ಉಂಟಾಗೋದ್ರಿಂದ ಆತ್ಮಜ್ಞಾನಕ್ಕೂ ನಾನೇ ಪ್ರತಿಷ್ಠೆ ಇದ್ದಾಯ್ತು. ಹೇಗೆ ಬ್ರಹ್ಮಕ್ಕೆ ಪ್ರತಿಷ್ಠೆಯೋ ಅದೇ ರೀತಿ ಆತ್ಮಜ್ಞಾನಕ್ಕೂ ನಾನೇ ಪ್ರತಿಷ್ಠೆ, ನಾನೇ ಆಧಾರ, ನಾನೇ ನೆಲೆ.
ನನ್ನಲ್ಲಿ ಆತ್ಮಜ್ಞಾನ ಉಂಟಾಗುವುದು. ಶಾಶ್ವತವಾದ ನಿತ್ಯವಾಗಿರೋ ಧರ್ಮಕ್ಕೆ ಜ್ಞಾನಕ್ಕೆ ಅಂದ್ರೆ ಜ್ಞಾನ ಯೋಗ ಧರ್ಮ ಪ್ರಾಪ್ತಸ್ಯ ಸುಖಸ್ಯ ಜ್ಞಾನ ಯೋಗ ಧರ್ಮ ಪ್ರಾಪ್ತಸ್ಯ ಸುಖಸ್ಯ ಆನಂದ ರೂಪಸ್ಯ ಆನಂದ ರೂಪಸ್ಯ. ಹಾಗೆ ಸುಖಕ್ಕೆ ಅಂದ್ರೆ ಜ್ಞಾನವೆಂಬ ಯೋಗ, ಜ್ಞಾನಮೇವ ಯೋಗ, ಜ್ಞಾನ ಯೋಗ. ಜ್ಞಾನ ಯೋಗವೇ ಒಂದು ಧರ್ಮ. ಅದೇ ಧರ್ಮ ಅಂದ್ರೆ ಆ ಧಾರಣಾ ಧರ್ಮ. ಜ್ಞಾನ ಯೋಗದಿಂದ ಪರಮಾತ್ಮ ಧ್ಯಾನ ಮಾಡ್ಕೊತಾನೆ. ಆ ಧರ್ಮದಿಂದ ಉಂಟಾಗಿರೋ ಸುಖಕ್ಕೂ ಅಂದ್ರೆ ಆನಂದ ರೂಪಕ್ಕೂ ನಾನೇ ಪ್ರತಿಷ್ಠೆ. ನೋಡಿ, ಇವಾಗ ನಾನು ಎಷ್ಟಕ್ಕೆ ಪ್ರತಿಷ್ಠೆ ಆದೆ? ನಾನು ಬ್ರಹ್ಮಕ್ಕೂ ಪ್ರತಿಷ್ಠೆ ಆದೆ, ಆತ್ಮಜ್ಞಾನಕ್ಕೂ ಪ್ರತಿಷ್ಠೆ ಆದೆ, ಸುಖಕ್ಕೂ ಪ್ರತಿಷ್ಠೆ ಆದೆ. ಅದು ಸುಖಕ್ಕೆ ಜ್ಞಾನ ಕಾರಣ. ಜ್ಞಾನದಿಂದ ಬ್ರಹ್ಮ ಗೊತ್ತಾಗತ್ತೆ. ಬ್ರಹ್ಮದಿಂದ ಸುಖವಾಗುತ್ತೋ ಜ್ಞಾನದಿಂದ ಸುಖವಾಗುತ್ತೋ ಏನಾಗುತ್ತೆ? ಒಂದೇ ಎಲ್ಲ ಸರಿ ಅಲ್ಲ. ಇವಾಗ ಜ್ಞಾನ ಸುಖಕ್ಕೆ ಆಧಾರವೋ ಬ್ರಹ್ಮ ಸುಖಕ್ಕೆ ಆಧಾರವೋ? ಬ್ರಹ್ಮ ಸುಖಕ್ಕಾಧಾರ, ಜ್ಞಾನ ಬ್ರಹ್ಮಕ್ಕಾಧಾರ. ಜ್ಞಾನವಾದ ಸುಖ ಆಗುತ್ತಲ್ಲ, ಜ್ಞಾನದಿಂದ ಸುಖ ಆಗುತ್ತೆ. ಜ್ಞಾನ ಸುಖಕ್ಕೆ ಆಧಾರ ಆಗೋದ್ರಿಂದ ಸುಖ ಆಗುತ್ತೆ. ಅಲ್ಲ, ಜ್ಞಾನದಿಂದ ಸುಖ ಆಗುತ್ತೆ ಅಂತ ಹೇಳ್ತಾರಲ್ಲ. ಜ್ಞಾನಾದೇವ ಕೈವಲ್ಯ ಮೋಕ್ಷ ಆನಂದ ಅಂತ ಹೇಳ್ತಾರಲ್ಲ. ಜ್ಞಾನ ಬ್ರಹ್ಮ, ಆಮೇಲೆ ಜ್ಞಾನವಾಗುತ್ತಲೇ ಆ ಬ್ರಹ್ಮವೂ ಬೇರೆ ಆಗಲ್ಲ, ಸುಖವೂ ಬೇರೆ ಆಗಲ್ಲ. ಶಬ್ದ ಮೂರು: ಜ್ಞಾನ, ಸುಖ, ಬ್ರಹ್ಮ ಅಂತ. ಜ್ಞಾನ ಅನ್ನುವ ವ್ಯವಹಾರ ದೃಷ್ಟಿಯಿಂದ ಅಂತಃಕರಣದಲ್ಲಿ ಮಾಡಿಕೊಳ್ಳುವ ವಿವೇಕ ಜ್ಞಾನ, ಪ್ರತ್ಯಯ ಜ್ಞಾನ, ಮಿಥ್ಯಾ ಜ್ಞಾನ. ವಿವೇಕ ಜ್ಞಾನವಾಗುತ್ತಲೇ ಆ ಅಂತಃಕರಣವೂ ಬಾಧಿತವಾಗ್ಬಿಡುತ್ತೆ. ಜ್ಞಾನ ಅನ್ನೋದು ಉಳ್ಕೊಳ್ಳಲ್ಲ. ಆಮೇಲೆ ಸುಖ ಬ್ರಹ್ಮ ಬೇರೆ ಆಗೋದೇ ಇಲ್ಲ. ಆದರೂ ನಾನು ಇದೀನಲ್ಲ, ಆ ನಾನು ರೂಪ ಜ್ಞಾನಕ್ಕೂ ಆಧಾರವಾಗಿದೆ, ಬ್ರಹ್ಮಕ್ಕೂ ಆಧಾರವಾಗಿದೆ, ಸುಖಕ್ಕೂ ಆಧಾರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಲಿಷ್ಟ ಈ ಶ್ಲೋಕ, ಭಾರಿ ಬಿಗಿ. ಆನಂದ ರೂಪವಾದ ಸುಖಕ್ಕೆ, ಅದು ಜ್ಞಾನಯೋಗವೆಂಬ ಧರ್ಮದಿಂದ ಪಡೆಯಲ್ಪಡುವ ಆನಂದ ರೂಪವಾದ ಸುಖಕ್ಕೆ ನಾನು ಆಶ್ರಯ. ಐಕಾಂತಿಕಸ್ಯ ಅಂದ್ರು ಅವ್ಯಭಿಚಾರಿಣ. ಆ ಜ್ಞಾನವೂ ಏಕಾಂತವಾಗಿ ಸುಖ ಕೊಟ್ಟೆ ಕೊಡುತ್ತೆ. ಸುಖವೂ ಜ್ಞಾನ ಏಕಾಂತ ಬಂದೇ ಬರುತ್ತೆ. ಆ ಜ್ಞಾನ ಐಕಾಂತ, ಜ್ಞಾನ ಆಗಲೇಬೇಕು ಅಂತಿಲ್ಲ. ಜ್ಞಾನವಾದ ಸುಖ ಮಾತ್ರ ಐಕಾಂತಿಕ. ಐಕಾಂತಿಕಸ್ಯ ಸುಖ ಸೇವೆ ಮಾಡಬೇಕು. ಖಡಾಖಂಡಿತವಾಗಿ ಆಗಿಯೇ ತೀರುತ್ತೆ ಯಾವುದೋ ಸುಖ. ಸುಖಕ್ಕೆ ಅಬ್ಜೆಕ್ಟಿವ್ ಐಕಾಂತಿಕಸ್ಯ ಅನ್ನೋದು. ಏಕಾಂತಸ್ಯ ಭಾವ ಐಕಾಂತಿಕಂ, ತಸ್ಯ ಐಕಾಂತಿಕಸ್ಯ. ಸಟ್ಟನ್ಲಿ ಗ್ಯಾರಂಟಿ ಅಗ್ಗಿ ಆಗತ್ತೆ. ಜ್ಞಾನವಾಯ್ತು ಅಂದ್ರೆ ಸುಖ ಕೊಳ್ಳೆ ಹೊಡೆದು ಬಿಡ್ತಾನೆ, ಸೂರ್ಯ ಹೊಡೆದು ಬಿಡ್ತಾನೆ. ಐಕಾಂತಿಕವಾದ ಬಿಟ್ಟಾಗದ. ಇದು ಅಮೃತಾದಿ ಸ್ವಭಾವಸ್ಯ ಪರಮಾನಂದ ರೂಪಸ್ಯ ಪರಮಾತ್ಮನಃ ಪ್ರತ್ಯಗಾತ್ಮ ಪ್ರತಿಷ್ಠಾ ಸಮ್ಯಜ್ಞಾನೇನ ಪರಮಾತ್ಮತೆಯ ನಿಶ್ಚೀಯತೆ. ಇದು ಮೇಲಿನ ಎಲ್ಲ ವಾಕ್ಯಕ್ಕೂ ತಾತ್ಪರ್ಯ. ಇದು ಏನ್ ಹೇಳ್ದಂಗೆ ಆಯ್ತು ಇಷ್ಟುವರೆಗೆ ಕೇಳಿದ್ರೆ ಇದೇ ತಾತ್ಪರ್ಯ. ಅಮೃತಾದಿ ಸ್ವಭಾವ, ಅಮೃತ, ಅವ್ಯಯ, ಸುಖ, ಈ ಸ್ವಭಾವದ್ದಾಗಿರುವ ಪರಮಾನಂದ ರೂಪ. ಆನಂದಕ್ಕೆ ಪರಮಾನಂದ ವಿಶೇಷಣ. ಮಿಗಿಲ್ಲದಷ್ಟು ಹೆಚ್ಚಿನ ಆನಂದ. ಟಿವಿ ನೋಡಿದಾಗ ಆ ಆನಂದದಂತೆಯೋ, ಜಿಲೇಬಿ ತಿಂದಾಗ ಆ ಆನಂದಯೋ, ಸಂಗೀತ ಯಾವ ಕಂಪೇರ್ ಕೊಡೋಕ್ಕಾಗಲ್ಲ, ಹೋಲಿಕೆ ಇಲ್ಲ. ಇನ್ಕಂಪ್ಯಾರಬಲ್. ಹೋಲಿಕೆ ಕೊಡಕ್ ಬರದೇ ಇರತಕ್ಕದ್ದಾದ ಆನಂದಕ್ಕೆ ಪರಮಾನಂದ ಅಂದ್ಬಿಟ್ರು. ಪರಮಾನಂದ ರೂಪವಾಗಿರುವ ಪರಮಾತ್ಮನಿಗೆ ಪ್ರತ್ಯಗಾತ್ಮನೇ ಪ್ರತಿಷ್ಠಾನ. ಇವಾಗ ನೋಡಿ, ಅಹಮ್ಮನ ಪ್ರತ್ಯಗಾತ್ಮ ಅಂತ ಅರ್ಥ ಮಾಡ್ಬಿಟ್ರು. ಬ್ರಹ್ಮಣೋ ಹಿ ಪ್ರತಿಷ್ಠಾ. ಅಹಂ ಅಂದ್ರೆ ಪ್ರತ್ಯಗಾತ್ಮನು ಅಂತ ಅರ್ಥ ಮಾಡುದು. ಪ್ರತ್ಯಗಾತ್ಮ ಅಂದ್ರೆ ಪರಬ್ರಹ್ಮವೇ ಅದು. ಪ್ರತ್ಯಗಾತ್ಮ ಪರಬ್ರಹ್ಮ ಬೇರೆ ಅಲ್ಲಪ್ಪ. ನೀವು ಅಹಂಕಾರ ಅಂತ ಚೂರು ಇಟ್ಕೊಂಡ್ರೆ, ಬುದ್ಧಿಯಾದಿಗಳು ತಾದಾತ್ಮ್ಯತೆ ಹೊಂದಿರೋ ಜೀವಭಾವ ಅಂತ ಇಟ್ಕೊಂಡ್ರೆ, ಜೀವಭಾವದಲ್ಲಿ ವಿವೇಕ ಉಂಟಾಗಿ ಜೀವಭಾವ ಹೋಗುತ್ತಲೇ ಪ್ರತ್ಯಗಾತ್ಮ ಗೊತ್ತಾಗುತ್ತಲೇ ಬ್ರಹ್ಮವಾಗುತ್ತಲೇ ಅಮೃತನೂ ಅವಿಯನೂ ಆನಂದವೂ ಆಗತ್ತೆ ಅಂತ ಹೇಳ್ಕೋಬೇಕಾಗತ್ತೆ. ಮಾಡ್ಕೋಬೇಕು. ಈ ಪ್ರತ್ಯಗಾತ್ಮ ಅಂತ ಜೀವಭಾವ ಬಿಟ್ಕೊಂಡ ರೂಪ ತಗೊಂಡ್ಬಿಟ್ರೆ ಪ್ರತ್ಯಗಾತ್ಮ ಪ್ರತಿಷ್ಠಾ ಅಂತಂದ್ರೆ ಅದೇ ಪ್ರತಿಷ್ಠೆ ಅಂತ ಹೇಳ್ದಂಗೆ ಆಯ್ತು. ಪ್ರತ್ಯಗಾತ್ಮ ಬೇರೆ ಇಲ್ಲ, ಬ್ರಹ್ಮ ಬೇರೆ ಇಲ್ಲಪ್ಪ. ಅಹಮ್ಮನ ಪ್ರತ್ಯಗಾತ್ಮ ಅಂತ ಅರ್ಥವೋ, ಅಹಮ್ಮನ ಜೀವ ಅಂತ ಅರ್ಥವೋ? ಅದು ಜೀವ ಪ್ರತ್ಯಗಾತ್ಮ ಪರ್ಯಾಯ ಪದವ.
ಪ್ರತ್ಯೇಗಾತ್ಮ ಜೀವ ಪರ್ಯಾಪದ ಆಗಲ್ಲಪ್ಪ. ಅಹಮ್ಮನಕ್ಕೆ ಜೀವ ಅಂತ ಅರ್ಥ ತಗೊಂಡ್ರೆ ಅದು ಪ್ರತಿಷ್ಠಾ ಅನ್ನೋದು ಹೊಂದಿಸೋದು ಹೀಗೆ ಹೊಂದಿಸ್ಬೇಕು. ಪ್ರತ್ಯೇಗಾತ್ಮ ಪ್ರತಿಷ್ಠಾ ಅಂತಂದ್ರೆ ಪ್ರತ್ಯೇಗಾತ್ಮ ಬ್ರಹ್ಮ ಎರಡು ಅಲ್ವೇ ಅಲ್ಲ. ಅದ ಬೆಂಕಿಗೆ ಬಿಸಿ ಪ್ರತಿಷ್ಠೆ ಅನ್ನಂಗಾಯ್ತು. ಒಂದ್ಸಲ ಗೊಂದಲ ಆಂಬಿಗ್ಯೂಟಿ. ಈ ಶ್ಲೋಕ ಅಷ್ಟು ಕ್ಲಿಯರ್ ಆಗಲ್ಲ, ಹೆಂಗೆ ಹೊಂದಿಸ್ಕೋಬೇಕು. ಈ ತಾತ್ಪರ್ಯ ಬರಿತಾ ಇದ್ದಾರೆ ಭಾಷಿಕಾರರು. ಅಮೃತಾದಿ ಸ್ವಭಾವದವನಾದ ಪರಮಾನಂದ ರೂಪನಾದ ಪರಮಾತ್ಮನಿಗೆ ಪ್ರತ್ಯೇಗಾತ್ಮನೇ ಪ್ರತಿಷ್ಠೆಯೋ ಎಂದರೆ ಸಮ್ಯಕ್ ಜ್ಞಾನದಿಂದ ಆ ಪ್ರತ್ಯೇಗಾತ್ಮನು ಪರಮಾತ್ಮನಾಗಿದ್ದಾನೆ ಎಂಬುದಾಗಿ ಗೊತ್ತಾಗುತ್ತಾನೆ ಅನ್ನೋದನ್ನೇ ಪ್ರತ್ಯೇಗಾತ್ಮನು ಪರಬ್ರಹ್ಮಕ್ಕೆ ಪ್ರತಿಷ್ಠೆ ಎಂದು ಹೇಳಿರುತ್ತದೆ ಅಂತ ಕನ್ಕ್ಲೂಷನ್ ಮಾಡ್ಬಿಟ್ರು ಭಾಷಿಕಾರರು. ಯಾವ ಪ್ರತ್ಯೇಗಾತ್ಮನಿದ್ದಾನೆ ಅವನು ಆ ಸಮ್ಯಕ್ ಜ್ಞಾನದಿಂದ ಪರಮಾತ್ಮ ಅಂತ ಗೊತ್ತಾಗ್ತಾನಲ್ಲ, ಅದೇ ಅದರ ಪ್ರತಿಷ್ಠೆ. ಇದನ್ನ ತದೇತ ಬ್ರಹ್ಮಭೂಯಾಯ ಕಲ್ಪತೆ ಇತ್ಯುಕ್ತಂ. ಇದನ್ನೇ ಹಿಂದಿನ ಶ್ಲೋಕದಲ್ಲಿ ಸಗುಣಾನ್ ಸಮತಿ ಇತ್ಯೈತಾನ್ ಅವ್ಯಪಿಚರಿತವಾದ ಭಕ್ತಿ ಯೋಗದಿಂದ ಕೂಡಿಕೊಂಡಂತಹ ಮಹಾತ್ಮ, ಪ್ರಹ್ಲಾದನಂತಹ ಮಹಾತ್ಮ ಬ್ರಹ್ಮವನ್ನು ಪಡ್ಕೊಳ್ಳೋಕೆ ಅರ್ಹನಾಗ್ತಾನೆ. ಅದನ್ನೇ ಹೇಳಿದ್ದು ಒಂದು. ಇಲ್ಲಿ ಒಂದು ಅರ್ಥ ಆಯ್ತು. ಇವಾಗ ಎರಡನೇ ಅರ್ಥ ಮಾಡ್ತಾರೆ. ಯಯಾಚ ಈಶ್ವರ ಶಕ್ತ್ಯ ಭಕ್ತಾನುಗ್ರಹಾದಿ ಪ್ರಯೋಜನಾಯ ಬ್ರಹ್ಮ ಪ್ರತಿಷ್ಠತೆ ಪ್ರವರ್ತತೆ ಸ್ವಾಶಕ್ತಿ ಬ್ರಹ್ಮೈವ ಅಹಂ. ನೋಡಿ, ಯಾವುದೋ ಒಂದು ಈಶ್ವರನ ಶಕ್ತಿ, ಈಶ್ವರ ಶಕ್ತಿ ಯಾವುದು? ಮಾಯೆ ಈಶ್ವರ ಶಕ್ತಿ. ಅದು ಭಕ್ತರ ಅನುಗ್ರಹವೇ ಮುಂತಾದ ಪ್ರಯೋಜನಕ್ಕಾಗಿ. ಅನುಗ್ರಹ ಮಾಡೋದು ಒಂದು ಶಬ್ದ ಅನೇಕ ತರಹ ಅನುಗ್ರಹ. ಐಶ್ವರ್ಯ ಕೊಡೋದು ಅನುಗ್ರಹ, ಉತ್ತಮ ಲೋಕ ಕೊಡೋದು ಅನುಗ್ರಹ, ತತ್ವಜ್ಞಾನ ಕೊಡೋದು ಅನುಗ್ರಹ. ಆಯಾಯ ಭಕ್ತರು ಏನೇನು ಕೇಳ್ಕೊಳ್ತಾರೋ ಅದೇ ಅವರ ಅನುಗ್ರಹ. ಭಕ್ತಾನುಗ್ರಹಕ್ಕೋಸ್ಕರವಾಗಿ ಈಶ್ವರನು ತನ್ನ ಮಾಯಾಶಕ್ತಿಯನ್ನು ಆಶ್ರಯಿಸಿಕೊಂಡು ಮುಂಬರಿತಾನೆ, ತೋರ್ಕೊಳ್ತಾನೆ, ಕಣ್ಣಿಗೆ ಕಾಣ್ತಾನೆ. ಧ್ರುವನಿಗೆ ಬಂದು ನಿಂತ್ಕೊಂಡಲ್ಲ, ಧ್ರುವನಿಗೆ ಪ್ರಹ್ಲಾದನಿಗೆ ನರಸಿಂಹರೂಪದಿಂದ ಬಂದು ನಿಂತ್ಕೊಂಡಲ್ಲ. ಹಾಗೆ ಯಾವುದೋ ಒಂದು ಈಶ್ವರ ಶಕ್ತಿಯಿಂದ, ಅದು ಅಚಿಂತ್ಯ ಅದ್ಭುತವಾದ ಈಶ್ವರ ಶಕ್ತಿ. ಅದು ಈ ಹುಲುಮಾನವನಿಗೆ ಇಮೇಜ್ ಮಾಡ್ಕೋಕ್ಕಾಗಲ್ಲ, ಊಹೆ ಮಾಡ್ಕೋಕ್ಕಾಗಲ್ಲ. ಈಶ್ವರನ ಅಧೀನವಾಗಿರ್ತಕ್ಕಂಥ ಒಂದು ಮಾಯಾಶಕ್ತಿಯಿಂದ ಈಶ್ವರನೇ ಭಕ್ತರ ಅನುಗ್ರಹವೇ ಮುಂತಾದ ಪ್ರಯೋಜನವನ್ನು ಮುಂದೆ ಮಾಡಿಕೊಂಡು ಆ ಬ್ರಹ್ಮ ಪ್ರವರ್ತತೆ ಎಂದು ಬ್ರಹ್ಮ ಮುಂಬರಿಯುತ್ತಂತೆ. ಮುಂಬರಿಯುತ್ತೇನೋ ವ್ಯವಹಾರದಲ್ಲಿ ತೋರ್ಕೊಳ್ಳುತ್ತೆ. ಯಾವ ರೀತಿ ತೋರ್ಕೊಳ್ಳುತ್ತೋ ಆ ಶಕ್ತಿ ಇದೆಯಲ್ಲ, ಆ ಶಕ್ತಿ ಆ ಬ್ರಹ್ಮ ಬೇರೆ ಅಲ್ಲ. ಶಕ್ತಿ ಮತೋ ಅನನ್ಯತ್ವಾದಿತ್ಯ ಅಭಿಪ್ರಾಯ. ಯಾವ ಶಕ್ತಿಯಿಂದ ಯಾವ ಪರಬ್ರಹ್ಮವು ಭಕ್ತರ ಅನುಗ್ರಹವೇ ಮುಂತಾದ ಪ್ರಯೋಜನಕ್ಕಾಗಿ ಮುಂಬರಿಯುತ್ತದೆಯೋ, ಮುಂಬರಿಯುತ್ತದೆ ಅಂದ್ರೆ ಏನರ್ಥ? ಇಂದ್ರಿಯ ಗೋಚರವಾಗ್ಬಿಡುತ್ತೆ. ಶಂಕರಾಚಾರ್ಯರು ಸಾಕ್ಷಾತ್ಕಾರ ಒಪ್ಕೊಳ್ತಾ ಇದ್ದಾರೆ. ಉಪಾಸನಾ ಪ್ರಕರಣ ಉಂಟು. ಅವಿಶ್ವಭಕ್ತಾನಾಂ ದುಶ್ಯೋಭವತಿ ಆಗ್ತಾರೆ. ಅಲ್ಲಪ್ಪ, ಈ ಜಗತ್ತಾಗಿ ತೋರ್ಕೊಂಡವನು ಅವನೇ ಅಲ್ವಾ? ಇಡೀ ಜಗತ್ತಾಗಿ ತೋರ್ಕೊಳ್ಳುವ ಪರಮಾತ್ಮನಿಗೆ ಭಕ್ತನಿಗೆ ಬೇಕಾದ ರೂಪದಲ್ಲಿ ತೋರ್ಕೊಳಕ್ಕಾಗಲ್ವಾ? ನಂಗೆ ನರಸಿಂಹ ರೂಪನೇ ತೋರ್ಕೋ, ನಂಗೆ ರಾಮ ರೂಪನೇ ತೋರ್ಕೋ, ನಂಗೆ ಶಿವನ ರೂಪನೇ ತೋರ್ಕೋ, ನಂಗೆ ಕೃಷ್ಣ ನಾರಾಯಣ ರೂಪನೇ ತೋರ್ಕೋ. ಯಾಕೆ ತೋರ್ಕೊಳ್ಳಲ್ಲ ಅವನು? ಅವನಿಗೆ ಕಷ್ಟ. ಸೆಕೆಂಡಿನ 3ನೇ ಒಂದು ಭಾಗದಲ್ಲಿ ಬೇಗ ತೋರ್ಕೊಂಡ್ಬಿಡ್ತಾನೆ. ತಡಿ 5 ನಿಮಿಷ ಟೈಮ್ ಕೊಡು ಅಂತ ಅದೆಲ್ಲ ಟೈಮ್ ತಗೊಳ್ಳಲ್ಲ. ಯಾಕೆ ಹೇಳೋ? ಸರ್ವಜ್ಞ ಅವನು, ಸರ್ವಶಕ್ತ ಆಗಿರ್ತಕ್ಕಂತಹ ಪರ. ನೋಡಿ, ಈ ವಾಕ್ಯ ನೋಡಿದ್ರೆ ಶಂಕರಾಚಾರ್ಯರು ಈ ಉಪಾಸಕರಿಗೆ ಪರಮಾತ್ಮ ಸಾಕ್ಷಾತ್ಕಾರವಾಗ್ತಾನೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಯಯಾ ಶಕ್ತಿಯ ಅಂದ್ರೆ ಭಕ್ತಾನುಗ್ರಹಾದಿ ಪ್ರಯೋಜನ ಬ್ರಹ್ಮ ಪ್ರತಿಷ್ಠತೆ ಪ್ರವರ್ತತೆ. ಆಮೇಲೆ ಏನು ಕನ್ನಡ ಮಾಡಿ ನೋಡಿ, ಕನ್ನಡ ತುಂಬ ಚೆನ್ನಾಗಿ ನೋಡಿ. ಯಾವ ಈಶ್ವರ ಶಕ್ತಿಯಿಂದ ಭಕ್ತರಿಗೆ ಅನುಗ್ರಹವನ್ನು ಮಾಡುವುದೇ ಮುಂತಾದ ಪ್ರಯೋಜನಕ್ಕಾಗಿ ಬ್ರಹ್ಮವು ಪ್ರತಿಷ್ಠತೆ ಅಂದ್ರೆ ಮುಂಬರಿಯುವುದು. ಮುಂಬರಿಯುವುದು ಅಂದ್ರೇನು? ಮುಂಬರಿಯುವುದು ಅಂದ್ರೆ ಬ್ರಹ್ಮ ನೋಡ್ಕೊಳ, ನಾನು ನೋಡ್ಬೇಕು ಅಂತ ನೋಡು ಅಂಥೇಳಿ ಮಾಯಾ ಕೇಶ ಮಯಾ ಸೃಷ್ಟ ಎನ್ನಾಂ ಪಶ್ಯಸಿ ನಾರದ. ನಾರದರಿಗೆ ವಿಶ್ವರೂಪಧರನಾದ ನಾರಾಯಣ ಹೇಳ್ದ ಅಂತ ಶ್ವೇತದ್ವೀಪದಲ್ಲಿ ಹೋಗಿ ನಾರಾಯಣ ಖಂಡ ಅಂತ ಹೇಳ್ತೀವಲ್ಲ, ಇದೆಲ್ಲ ಆ ಪರಬ್ರಹ್ಮವೇ ಭಕ್ತಾನುಗ್ರಹಾದಿ ಪ್ರಯೋಜನಕ್ಕಾಗಿ ತೋರ್ಕೊಂಡಂಥ ಒಂದು ಭ್ರಮಣ ರೂಪ, ಮಾಮನ ರೂಪ, ನರಸಿಂಹಸ್ವಾಮಿ ಹಿರಣ್ಯ ಸಂಹಾರಕ್ಕೆ ಬಂದಲ್ಲ, ನರಸಿಂಹಸ್ವಾಮಿ ರೂಪ, ಶ್ರೀರಾಮಚಂದ್ರನ ರೂಪ, ಅನೇಕ ರೂಪ ಇದೆಯಲ್ಲ.
ದಶಾವತಾರ ಸುಮ್ಮನೆ ಒಂದು ಹೇಳ್ತೀವಿ, ಎಷ್ಟು ಕಪಿಲಾವತಾರ ಆಗ್ಬೋದು, ಎಷ್ಟು ಅವತಾರ ಮಾಡಿದಾನ ಪರಮಾತ್ಮ. ಅವನ ಸ್ವೇಚ್ಛಾ ಮಾತನ್ನ ಸ್ವೀಕಾರ ಮಹಾ ನಮ್ಮ ಇವರು ನಾಗರಾಜ್. ಅಂದ್ರೆ ಆ ತೋರ್ಕೊಳ್ಳೋ ರೂಪ ಆ ಭಕ್ತ ಯಾವ ರೂಪ ಕೇಳ್ಕೊಳ್ತಾನೋ ಆ ರೂಪದಲ್ಲಿ ತೋರ್ಕೊತಾನೆ ಅಂತಾನ ಗುರುಗಳೇ? ಅವನ ಮನಸ್ಸು ಯಾಕೆ ತೋರ್ಕೊಳ್ತಪ್ಪ, ಆ ಮನಸ್ಸಲ್ಲಿ ಆ ಪರಮಾತ್ಮ ಅವನ ಮುಂದೆ ಬಂದು ನಿಂತ್ಕೊಂಡ ಅಂತ ಹೇಳಿದ್ರೆ, ಈಗ ಧ್ರುವನಿಗೆ ನಾರಾಯಣನಾಗಿ ವಾಸುದೇವನಾಗಿ ಬಂದ ಅಂತಾರೆ, ಪ್ರಹ್ಲಾದನಿಗೆ ನರಸಿಂಹನಾಗಿ ಬಂದ ಅಂತಾರೆ. ಕೇಳಿ, ಧ್ರುವನಿಗೆ ನಾರದರು ಉಪದೇಶ ಮಾಡುವಾಗ ನಾರಾಯಣನ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಒಂದು ರೂಪ ಕೊಟ್ಟು, ಆ ರೂಪ ಕೊಟ್ಟು ಈ ರೀತಿ ಭಾವನೆ ಮಾಡುವಂತ ಕೊಟ್ಟಿದ್ದಲ್ಲ. ಯಾವ ರೀತಿ ಧ್ರುವ ನಾರಾಯಣ ಭಾವನೆ ಮಾಡ್ತಿದ್ನೋ ಆ ರೀತಿ ತೋರ್ಕೊಂಡ. ಹಾಗೆ ಪ್ರಹ್ಲಾದನಿಗೆ ಪರಮಾತ್ಮ ಭಾವನೆ ಮಾಡುವಾಗ ಅವನಿಗೆ ಸರ್ವಾತ್ಮ ಭಾವ ಇತ್ತು. ಆದ್ರೆ ಹಿರಣ್ಯಕಶಿಪು ಸಂಹಾರಕ್ಕೆ ಒಂದು ರೂಪ ಬರೋ ಹಾಗಿಲ್ಲ. ಅವನು ಮನುಷ್ಯನೂ ಆಗೋ ಹಾಗಿಲ್ಲ, ಆ ದೇವತೆಯೂ ಆಗೋ ಹಾಗಿಲ್ಲ, ಪ್ರಾಣಿಯೂ ಆಗೋ ಹಾಗಿಲ್ಲ, ಇನ್ನೊಂದು ಆಗಿಲ್ಲ, ಆಯುಧದಿಂದ ಸಾಯೋ ಹಾಗಿಲ್ಲ, ಮತ್ತೊಂದು ಸಾಯೋ ಕಲ್ಲಿನ ಸಾಯೋ. ಹಾಗಾಗಿ ನರಸಿಂಹ ರೂಪ ತಗೋಬೇಕಾಯ್ತು. ಈಗ ಪುಂಡಲೀಕನಿಗೆ ಅವನ ತಂದೆ ತಾಯಿ ಸೇವೆ ಮಾಡಿ ಅವನ್ ಯಾವ ರೂಪನೂ ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಅವನಿಗೆ ಪಾಂಡುರಂಗನ ರೂಪದಲ್ಲಿ ಹೇಗ್ ಬಂದ? ಪರಮಾತ್ಮನಿಗೆ ಅವನ ಇಚ್ಛೆ, ನೀವು ಆಪ್ಷನ್ ನಿಮ್ಗೆ ತಗೊಂಡ್ರೆ ನಿಮ್ಮ ಆಪ್ಷನ್ ಅಂತ ಬರ್ತಾನೆ, ಅವನಿಗೆ ಆಪ್ಷನ್ ಕೊಟ್ಟರೆ ಅವನ ಆಪ್ಷನ್ ಅಂತ ಬರ್ತಾನೆ. ಆಪ್ಷನ್ ಯಾರ್ದು ಅಂತ ನೀವು ಆಪ್ಷನ್ ನೀವು ಕೊಟ್ಕೊಂಡ್ರೆ, ನಿಮ್ದು ಇಟ್ಕೊಂಡ್ರೆ ನಿಮ್ಮ ಆಪ್ಷನ್ ತಕ್ಕ ಬರ್ತಾನೆ. ನೀವೇನು ಅವನ ಆಪ್ಷನ್ ಕೊಡ್ಲಿಲ್ಲ, ಅವನ ಪರಮಾತ್ಮನೇ ಆ ಆಪ್ಷನ್ ಅಲ್ಲಿ ಬಂದ ಅಷ್ಟೇ. ನೀನ್ ಹಾಗಲ್ಲ ನಾನು ತೋರ್ಕೋಬೇಕಪ್ಪ, ನಾನು ಕಾಣ್ಬೇಕು ಅಂದ, ಆಯ್ತು ನೋಡ್ಕೊಂಡು ಬಂದ. ಅದು ಅವನಿಗೆ ಬಿಟ್ಟಿದ್ದು. ಆಪ್ಷನ್ ನೀವು ತಗೊಂಡ್ರೆ ನಿಮ್ಮ ಆಪ್ಷನ್ ತಕ್ಕ ಹಾಗೆ ಬರ್ತಾನೆ, ಅವನಿಗೆ ಆಪ್ಷನ್ ಬಿಟ್ರೆ ಅವನಿಗೆ ಮುಂದೆ ಬರ್ತಾನೆ. ಸಾಮಾನ್ಯ ಮನುಷ್ಯನಿಗೆ ಬಂದು ಅನುಗ್ರಹ ಮಾಡಿ ಹೋಗೋದುಂಟು ಗೊತ್ತಾ. ನಿಮ್ಗೆ ತತ್ವಜ್ಞಾನವೇ ಬೇಕು ಅಂತ ಅನವರತವಾಗಿ ಭಗವಂತನ ಧ್ಯಾನ ಮಾಡ್ತಾ ಇದ್ರೆ, ಒಂದು ಬ್ರಾಹ್ಮಣ ರೂಪದಿಂದ ಯಾವ ಬಂದಂಗೆ ಬಂದು ಮನೆಗೆ ಬಂದು ನಿಮಗೆ ಕೂತ್ಕೊಂಡು ಉದ್ದೇಶ ಮಾಡಿ ಹೋಗ್ಬಿಟ್ಟು ಅಂತರ್ಧಾನ ಬಿಡ್ತಾರೆ. ಪರಮಾತ್ಮ ಬ್ರಾಹ್ಮಣ ರೂಪದ ಬಂದ್ಬಿಡ್ತಾನೆ, ಸಾಮಾನ್ಯ ಒಂದು ಮನುಷ್ಯ ರೂಪದಿಂದ ಬಂದ್ಬಿಡ್ತಾನೆ. ಹೇಗೆ ಬರ್ತಾನೆ ಗೊತ್ತಾಗೋದೇ ಇಲ್ಲ. ಆಮೇಲೆ ಎಲ್ಲಿ ಹೋದ್ರು ಗೊತ್ತು, ನಮ್ಮ ಸ್ವಾಮಿಗಳಿಗೆ ಸನ್ಯಾಸ ಮಾಡಬೇಕು ಅಂತ ಭಾರಿ ಇದಿತ್ತಲ್ಲ 1948ನೇ ಇಸ್ವಿಲಿ. ಅದು ಯಾರೋ ಒಬ್ಬ ಸನ್ಯಾಸಿಗಳನ್ನ ಮುಂಚೆ ನೋಡಿದ್ರು, ಅದೇ ಯೋಗಪಟ್ಟ ಪ್ರಣವೋಪದೇಶಕ್ಕೆ ಒಬ್ಬ ಸನ್ಯಾಸಿಗಳನ್ನ ತಗೊಳ್ತಾರಲ್ಲ ನಮ್ಮ ಸ್ವಾಮಿಗಳಿಗೆ ಯಾರು ಅಂತ. ಅದೇನಾಗ್ಬಿಟ್ಟು ನನ್ನ ವಾರ ಇದೆ ಅಂತ ಇರ್ಬೇಕಾದ್ರೆ ಆ ಸ್ವಾಮಿಗಳು ಸರಿ ಇಲ್ಲ ಅಂತ ಗೊತ್ತಾಗ್ಬಿಡ್ತು, ಯಾರೋ ಹೇಳ್ಬಿಟ್ರು. ಹಾಗಾದ್ರೆ ಸ್ವಾಮಿಗಳು ನಾವು ಅವ್ರನ್ನ ತಗೊಳ್ಳಲ್ಲ ಅಂದ್ಬಿಟ್ರು. ಮತ್ತೆ ಏನು ಮಾಡೋದು ಅಂತಂದು, ನಾವು ಶಂಕರಾಚಾರ್ಯ ಫೋಟೋ ಇಟ್ಕೊಂಡು ತಗೊಂಡು ಇನ್ನೇನು ಮಾಡೋದು ಅಂತ ಆ ಸ್ವಾಮಿಗಳು ಅಂದ್ಕೊಂಡಿದ್ದು. ಇನ್ನು ಸರಿಯಾದ ಸನ್ಯಾಸಕ್ಕೆ ಮುಹೂರ್ತ ಇಟ್ಕೊಂಡ್ಬಿಟ್ಟಿದ್ದಾರೆ, ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿದೆ. ಅವ್ರು ಯೋಗಪಟ್ಟ ಕೊಡೋದಕ್ಕೂ ಉಪದೇಶ ಕೊಡೋದಕ್ಕೂ ಯಾರೂ ಸಿಗ್ತಾ ಇಲ್ಲ. ಯಾರೋ ಒಬ್ರು ನೋಡಿದ್ರು, ಅವ್ರು ಒಪ್ಕೊಂಡಿದ್ದು, ಅವ್ರು ಸರಿ ಇಲ್ಲ ಅಂತ ಗೊತ್ತಾಗ್ಬಿಡ್ತು. ಸ್ವಾಮಿಗಳಿಗೆ ಸರಿ ಇಲ್ಲ ಅಂತ ಗೊತ್ತಾಗ್ಬಿಟ್ಟು ಅವ್ರ ತೊಳಗೆ ಇಷ್ಟಪಡಲಿಲ್ಲ. ಸರಿ ಇನ್ನೇನೋ ಮಾಡೋದು ಅಂತಂದ್ರು. ಅಷ್ಟೊಂದು ಸ್ವಾಮಿ ಶಂಕರಾಚಾರ್ಯ ಫೋಟೋ ಇಟ್ಕೊಂಡು ಇದು ಮಾಡ್ಕೊಂಡು ಅವ್ರನ್ನೇ ತಗೊಂಡ್ಬಿಡ್ತೀನಿ ಯೋಚನೆ ಮಾಡಿದ್ರು. ಅದು ಏನು ವಿಭೂತಿಗೆ ಪವಾಡವೋ ಗೊತ್ತಿಲ್ಲ. ಹಿಂದಿನ ದಿವಸ ಒಬ್ರು ಸ್ವಾಮಿಗಳು ಬಂದ್ರು, ಅವ್ರು ಬೋಧಾನಂದ ಸ್ವಾಮಿಗಳು ಅಂತ ಹೆಸರಿಕೊಂಡು ಬಂದ್ರು. ಆಶ್ಚರ್ಯ ನೋಡಿ, ಕರೆಕ್ಟ್ ಹಿಂದಿನ ದಿವಸ ಸಂಜೆ ಬಂದ್ರು. ಅವರು ಸಂಜೆ ಬಂದವರು ನಾವು ಫಲಾರ ಮಾಡೋದಿಲ್ಲಪ್ಪ, ಇದಲ್ಲ ಅಂತಂದ್ರು. ಸರಿ ಹಾಲು ಕುಡಿದ್ರು, ಹಾಲು ಕುಡಿದ್ರು. ಮಾರನೇ ದಿವಸ ಸನ್ಯಾಸದ ಕಲಾಪ ಆಯಿತು. ಸನ್ಯಾಸ ಕಲಾಪ ಆದ್ಮೇಲೆ ಅವರು ನಾನು ಭಿಕ್ಷೆ ಮಾಡಿ ಇದು ತಗೊಂಡು ಹೋಗ್ತೀನಿ, ಹಣ್ಣು ತಗೊಂಡು ಹೋಗ್ತೀನಿ ಅಂದ್ಬಿಟ್ರು. ಹಣ್ಣು ತಗೊಂಡು ಹೋದ್ರಪ್ಪ. ಎಲ್ಲಿ ಹೋಗ್ತೀರ? ಹೀಗೆ ಹೋಗ್ತೀನಿ ನಾನು ಮಧುರೆ ಕಡೆಗೆ ರಾಮೇಶ್ವರ ಕಡೆಗೆ ಪ್ರಯಾಣ ಮಾಡಿದ್ದೀನಿ ಹಾಗೆ ಅಂದ್ರಪ್ಪ. ಹೌದಾ ಅಂದ್ರು. ಅವ್ರು ಹೋಗು ಮಾರನೇ ದಿವಸ ಹುಡುಕಿಸಿದ್ರು ಸ್ವಾಮಿಗಳು, ಸಿಗಲೇ ಇಲ್ಲ. ಅವರು ಎಲ್ಲೂ ಸಿಗ್ಲಿಲ್ಲ. ಮೈಸೂರು ಹೋಗ್ಬಿಟ್ಟು ಹೋಗ್ತೀನಿ ಅಂದ್ರು. ಯಾರ್ಯಾರು ವಿಚಾರಿಸಿದ್ರು ಮತ್ತೆ ಸಿಗಲೇ ಇಲ್ಲ ಸ್ವಾಮಿಗಳಿಗೆ. ಅವರು ಯಾರವರು ಅಂತ ಗೊತ್ತಾಗಲಿಲ್ಲ. ಸ್ವಾಮಿಗಳಿಗೆ ಸನ್ಯಾಸೋಪದೇಶ ಕೊಡೋಕ್ಕೋಸ್ಕರ ಬಂದಂತ ಸನ್ಯಾಸಿಗಳು. ಅವರ ಪೂರ್ವ ಚರಿತ್ರೆ ಇಲ್ಲ, ಉತ್ತರ ಚರಿತ್ರೆ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಯಾರನ್ನ ಕೇಳಿದ್ರು ನಮ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತಾರೆ. ಕಾರ್ಯಾಜಿನ ಹೋಗಿದ್ ನೋಡಿದ್ರು, ಹೋದ್ರಪ್ಪ. ಹೋದವರು ಎಲ್ಲಿಗೆ ಹೋದ್ರು, ಏನಾದ್ರು ಯಾರು ಇಲ್ಲ. ಹಂಗೆ ಅಂತರ್ಧಾನ ಆಗ್ಬಿಟ್ರು. ಭಗವತ್ಪಾದ ಶಂಕರರೇ ಅವತಾರ ಮಾಡ್ಬಂದು ಉಪದೇಶ ಕೊಟ್ಟು ಹೋದ್ರು. ಹಂಗಾಗ್ಬಿಡ್ತು ಸ್ವಾಮಿಗೆ, ಪವಾಡ ಆಗ್ಬಿಡ್ತು. ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಇದು. ಹೀಗೂ ಆಗತ್ತ ಅನ್ಸುತ್ತೆ. ಅಂದ್ರೆ ಭಗವಂತನಿಗೆ ಅನುಗ್ರಹ ಮಾಡ್ಬೇಕು ಅಂದ್ಕೊಂಡಾಗ ಹೇಗೆ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸ್ವಾಮಿ ಬೋಧಾನಂದರು ಅಂತ ಒಂದು ಹೆಸರು ಕೇಳ್ಕೊಂಡಿದ್ರು, ಬೋಧಾನಂದಗಳು. ಅಷ್ಟೇ ಅಲ್ಲ, ಸ್ವಾಮಿಗಳಿಗೆ ಏನ್ ಯೋಗಪಟ್ಟ ಇಡಬೇಕು ಅಂತ ಶಿಷ್ಯರೆಲ್ಲ ಆ ಸಚ್ಚಿದಾನಂದ ಇಡಬೇಕು ಬಹಳ ಮಾಡ್ಕೊಂಡಿದ್ರು. ಸ್ವಾಮಿಗಳು ನೀವೆಲ್ಲ ಹೇಳ್ಕೊಡುದು, ನೀವೆಲ್ಲ ತಪ್ಪು, ಅವ್ರು ಏನು ಇಡ್ತಾರೋ
ಅದನ್ನು ಒಪ್ಕೋಬೇಕೇ ಹೊರತು ನಾವು ಕೇಳ್ಕೊಳ್ಳಬಾರ್ದು, ನಾವು ಹೇಳಬಾರ್ದು ಅವರಿಗೆ. ಅವ್ರು ಏನು ಹೇಳ್ತಾರೋ ಹಾಗೆ ಅಂತ ಸ್ವಾಮಿಗಳು ಎಲ್ರಿಗೂ ಹೇಳ್ಬಿಟ್ಟಿದ್ರು. ಆಯ್ತು ಸುಮ್ಮನೆ ಆಗ್ಬಿಟ್ರು ಎಲ್ಲರೂ. ಅವರು ಸಚ್ಚಿದಾನಂದ ಅಂತ ಇಟ್ರು. ಅವರು ಆಶ್ಚರ್ಯ ನೋಡಿ, ಎಲ್ಲ ಭಕ್ತರ ಅಪೇಕ್ಷೆ ಏನಿತ್ತೋ ಹಾಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಅಂತ ಇಟ್ಟರು. ಮಧ್ಯಾಹ್ನ ಭಿಕ್ಷೆ ಮಾಡಂಗಿಲ್ಲ, ಅವನು ಹಣ್ಣಿನ ತಿನ್ಕೊಂಡು ಹೋದ್ರಪ್ಪ. ಕಾಂಪೌಂಡ್ ಹೋಗಿ ದಾಟಿ ಹಾಕಿ ಹೋದ್ರಪ್ಪ. ಎಲ್ಲಿ ಹೋದ್ರು ಅಂತ ಗೊತ್ತಾಗಿಲ್ಲಮ್ಮ. ಹುಡುಕಿಸಿದ್ರು ಸ್ವಾಮಿಗಳು, ಎಲ್ಲಿದ್ದಾರೆ ಏನು ಕಂಡು ಬರ್ತೀನಿ, ಗುರು ನಮಸ್ಕಾರ ಮಾಡ್ತೀನಿ ಅಂತ ಸ್ವಾಮಿ ಮಾರನೇ ದಿವಸ ಮಾಡ್ಕೊಂಡ್ರು. ಸಿಗಲೇ ಇಲ್ಲ. ಇದು ಭಗವಂತನ ಲೀಲೆ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೋಕ್ಕಾಗಲ್ಲ. ಅದು ತರ್ಕ ಅತೀತ, ಬುದ್ಧಿಗೂ ಅತೀತ ಅದು. ಹಾಗಾಗಿ ಈ ಈಶ್ವರ ಶಕ್ತಿ ಯಾವುದೋ ಮಾಯೆ, ಅದು ಭಕ್ತರ ಅನುಗ್ರಹವೇ ಮುಂತಾದ ಪ್ರಯೋಜನಕ್ಕಾಗಿ ಪರಮಾತ್ಮನೇ ಆ ಶಕ್ತಿ ತಗೊಂಡು ಮುಂಬರಿತಾನಂತೆ, ತೋರ್ಕೊಳ್ತಾನಲ್ಲ. ಆ ಶಕ್ತಿಯೂ, ಆ ಶಕ್ತಿಯಿಂದ ತೋರಿಕೊಂಡ ಆಕಾರವೂ ಬ್ರಹ್ಮವೇ, ನಾನೇ ಅದು. ಇವಾಗ ನೋಡಿ, ಇವಾಗ ಯಾವ್ದು ಹೇಳ್ತಿದ್ದಾನೆ ಪರಮಾತ್ಮ? ಇವಾಗ ಬ್ರಹ್ಮಣೋ ಅಹಂ ಅನ್ನುವಾಗ ಅವತಾರವನ್ನು ಹೇಳ್ತಿದ್ದಾನೆ. ಅವತಾರ, ನಾನು ನಿನ್ಗೆ ಅನುಗ್ರಹಕ್ಕಾಗಿ ಬಂದಿದ್ದೀನಲ್ಲ, ಆ ಬ್ರಹ್ಮರೂಪವೇ ನಾನು ಬಂದಿರೋದು ಅಂತ ಹೇಳ್ಕೊಳ್ತಾ ಇದ್ದಾನೆ. ಭಕ್ತಾನುಗ್ರಹ ಪ್ರಯೋಜನಕ್ಕಾಗಿ ಹಂಗೆ ವೈಷ್ಣವೀಂ ಸ್ವಾಂ ಮಾಯಾ ಮೂಲ ಪ್ರಕೃತಿ ವಶೀಕೃತ್ಯ ಶಂಕರಾಚಾರ್ಯರು ಪರಮಾತ್ಮನ ಹುಟ್ಟುವಾಗ ತಾನು ಆ ಯೋಗ ಮಾಯನ್ನು ತನ್ನ ವಶಕ್ಕೆ ತಗೊಂಡು, ತ್ರಿಗುಣವನ್ನು ತನ್ನ ಅಧೀನ ತಗೊಂಡು ಅದನ್ನ ಹುಟ್ಕೊಂಡು ಬಂದ. ಅವನು ಲೋಕದವರಿಗೆ ಗರ್ಭದಿಂದ ಬಂದಾಗ ತೋರ್ಕೊಂಡ. ಆದರೆ ಅವನು ಅಜೋಪಿಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರ, ಹಾಗೇ ಇದ್ದಾನೆ. ತನ್ನ ಈಶ್ವರತ್ವವನ್ನು ಯಾವತ್ತಿಗೂ ಬಿಟ್ಕೊಂಡಿಲ್ಲ ಅವನು. ಅದನ್ನು ತೋರಿಸ್ತಾ ಇದ್ದಾರೆ. ಯಾವ ಬ್ರಹ್ಮಶಕ್ತಿಯು ಈ ರೀತಿ ಮುಂಬರುತ್ತದೆಯೋ ಆ ಬ್ರಹ್ಮವೇ ನಾನು ಅಂತ ತೋರಿಸ್ತಾ ಇದ್ದಾರೆ. ಇವಾಗ ಬ್ರಹ್ಮಣೋಹಂ ಪ್ರತಿಷ್ಠಾ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಇದಕ್ಕೆ ಅರ್ಥ ನೋಡಿ. ಇವಾಗ ಏನಾಯ್ತು? ಬ್ರಹ್ಮಣೋ ಹಿ ಪ್ರತಿಷ್ಠಾಹಂಗೆ ಏನು ಅರ್ಥ ಮಾಡಿದ್ರು? ಇವಾಗ ಬ್ರಹ್ಮವೇ ಈ ಅವತಾರ ರೂಪದಲ್ಲಿ ತೋರ್ಕೊಳ್ತೇ ಅನ್ನೋ ಹಾಗೆ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಶಕ್ತಿ ಮತೋ ಅನನ್ಯತ್ವ, ಶಕ್ತಿ ಮಾಯೆ, ಶಕ್ತಿಮಂತ ಪರಮಾತ್ಮ, ಅದೆರಡಕ್ಕೂ ಹೇಗೆ ಬಿಸಿಗೂ ಬೆಂಕಿಗೂ ಅನನ್ಯತೆಯೋ, ಶಕ್ತಿಗೂ ಶಕ್ತಿಯನ್ನುಳ್ಳಂಥ ಪರಮಾತ್ಮನಿಗೂ ಅನನ್ಯತೆ ಇದೆ ಅಂತ ಅಭಿಪ್ರಾಯ. ಇದು ಎರಡು ಅರ್ಥ ಆಯ್ತು. ಅಥವಾ ಶಂಕರಾಚಾರ್ಯರಿಗೆ ಹೀಗೂ ಅರ್ಥ ಮಾಡ್ಬೋದು, ಹೀಗೂ ಅರ್ಥ ಮಾಡ್ಬೋದು ಅಂತ ಹೇಳಿ ತೋರ್ತಾ ಇದೆ ನೋಡಿ. ಬ್ರಹ್ಮ ಶಬ್ದವಾಚ್ಯತ್ವ ಸವಿಕಲ್ಪಕಂ ಬ್ರಹ್ಮ. ಬ್ರಹ್ಮ ಶಬ್ದಕ್ಕೆ ನಿರ್ಗುಣ ಬ್ರಹ್ಮ ಬಿಟ್ಬಿಟ್ರು, ಸವಿಕಲ್ಪಕವಾದ ಬ್ರಹ್ಮ, ಸಗುಣ ಬ್ರಹ್ಮ ತಗೊಳ್ತು. ಬ್ರಹ್ಮಾನು ಶಬ್ದಕ್ಕೆ ವಾಚ್ಯವಾದದ್ದಾದ್ರಿಂದ ಸವಿಕಲ್ಪಕ ಬ್ರಹ್ಮ, ಸವಿಕಲ್ಪಕ ಬ್ರಹ್ಮ, ಸಗುಣ ಬ್ರಹ್ಮ, ಕಾರ್ಯ ಬ್ರಹ್ಮ, ಬ್ರಹ್ಮಲೋಕ ಬ್ರಹ್ಮ, ಸತ್ಯಲೋಕ ಬ್ರಹ್ಮ, ಹಿರಣ್ಯಗರ್ಭ ಬ್ರಹ್ಮ ಎಲ್ಲ ಒಂದೇ ಅರ್ಥ. ಸವಿಕಲ್ಪಕ ಬ್ರಹ್ಮ ಅಂತಾರೆ. ಅದು ನಿರ್ವಿಕಲ್ಪಕ ಬ್ರಹ್ಮ. ಯಾವುದೋ ನೇತಿ ಅಂತ ಹೇಳಿ ಬರುವಂತಹ ಬ್ರಹ್ಮ ನಿರ್ವಿಕಲ್ಪಕ ಬ್ರಹ್ಮ, ಇದು ಸವಿಕಲ್ಪಕ ಬ್ರಹ್ಮ. ತಸ್ಯ ಬ್ರಹ್ಮಣ, ಆ ಬ್ರಹ್ಮಕ್ಕೆ, ಯಾವ ಬ್ರಹ್ಮಕ್ಕೆ? ಸವಿಕಲ್ಪಕ ಬ್ರಹ್ಮಕ್ಕೆ. ಸವಿಕಲ್ಪಕ ಬ್ರಹ್ಮಕ್ಕೆ ನಿರ್ವಿಕಲ್ಪಕ ಅಹಂ ಅವಾಚ್ಯ ಪ್ರತಿಷ್ಠಾ ಆಶ್ರಯ. ಈಗ ಬ್ರಹ್ಮಕ್ಕೆ ಪ್ರತಿಷ್ಠಾ ಅಂದ್ರೆ ಹಿರಣ್ಯಗರ್ಭ ನಾನು ಪ್ರತಿಷ್ಠಾ ತೋರಿಸ್ತಾ ಇದ್ದಾನೆ ಇವಾಗ ಭಾಷಿಕಾರರು. ಆ ಸವಿಕಲ್ಪಕ ಬ್ರಹ್ಮಕ್ಕೆ ನಿರ್ವಿಕಲ್ಪಕವಾದ ನಾನು ಅಂದ್ರೆ ಕೃಷ್ಣ ಅಲ್ಲ, ತನ್ನ ಪರರೂಪ, ಪರತತ್ವ, ಸಚ್ಚಿದಾನಂದ ಸ್ವರೂಪ. ಸವಿಕಲ್ಪಕವಾದ ಹಿರಣ್ಯಗರ್ಭ ಬ್ರಹ್ಮಕ್ಕೆ ನಾನು ಅಂದ್ರೆ ತನ್ನ ಪರರೂಪ, ನಿರ್ವಿಕಲ್ಪಕವಾದ ಅಜರಾಮರವಾದ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮವೇ ಆ ಸವಿಕಲ್ಪಕ ಬ್ರಹ್ಮಕ್ಕೂ ಪ್ರತಿಷ್ಠೆ, ಆಧಾರ, ನೆಲೆ. ನನ್ನಲ್ಲೇ ಹಿರಣ್ಯಗರ್ಭ ತೋರ್ತಾ ಇದ್ದಾನೆ ಅಂತ ಮೂರನೇ ಅರ್ಥ ತೋರಿಸ್ತಾ ಇದ್ದಾರೆ. ಈ ಶ್ಲೋಕ ಹೆಂಗೆ ಬಿಗಿಯಾಗಿದೆ ಅಂದ್ರೆ ಒಂಥರ ಗುರುತು. ನಾವು ಅವತ್ತಿಂದಲೂ ಏನು ಇಟ್ಕೊಂಡಿದ್ದಾರೆ ಭಾಷ್ಯಕಾರರು, ಭಗವಂತ ಏನು ಇಟ್ಕೊಂಡು ಈ ರೀತಿ ಹೇಳ್ತಾ ಇದ್ದಾನೆ. ಈ ಕರ್ಮಣ್ಯ ಕರ್ಮಯ ಪಶ್ಯತ್ ಒಂದು, ಯಾನಿಶಾ ಸರ್ವಭೂತಾನಾಂ ಇನ್ನೊಂದು, ಈ ಬ್ರಹ್ಮಣೋ ಹಿ ಪ್ರತಿಷ್ಠಾಂ, ಎಲ್ಲ ಗೀತೆಯ ಗಡುಚು ಶ್ಲೋಕಗಳು. ಒಂಥರ ಇದು ಸುಲಭ ಬಿಟ್ಕೊಂಡಿದ್ದಾರೆ. ಮತ್ತೆ ವಿಶೇಷ ಕಿಂ ವಿಶಿಷ್ಟಸ್ಯ, ಆ ಸವಿಕಲ್ಪಕ ಬ್ರಹ್ಮಕ್ಕೂ ವಿಶೇಷಣ ಉಂಟಂತ. ಎಂಥ ಬ್ರಹ್ಮ ಅದು? ಅಮೃತಸ್ಯ, ಅಮರಣಸ್ಯ, ಅಮರಧರ್ಮಕಸ್ಯ, ಅಮರಣಸ್ಯ ಅಲ್ಲ, ಅಮರಧರ್ಮಕಸ್ಯ, ಅವ್ಯಯಸ್ಯ, ವ್ಯಯರಹಿತಸ್ಯ. ಇದು ಆಪೇಕ್ಷಿಕ ಅಂತ ತಗೋಬೇಕು ಇದನ್ನ. ಆ ಸವಿಕಲ್ಪಕ ಬ್ರಹ್ಮ, ಅಮೃತ, ಅಮರಧರ್ಮ, ಅವ್ಯಯ ಅನ್ನೋದು ಕಲ್ಪದವರೆಗೂ ಇರುತ್ತೆ ಅನ್ನೋ ಅರ್ಥದಲ್ಲಿ.
ಸಗುಣ ಸವಿಕಲ್ಪ ಬ್ರಹ್ಮ ಅಮೃತ ಹೆಂಗಾಗತ್ತೆ, ಆಮರಣ ಹೆಂಗಾಗತ್ತೆ ಅಂದ್ರೆ ಕಲ್ಪಾಂತದಲ್ಲಿಗೂ ಇರುತ್ತೆ ಅನ್ನೋ ಅರ್ಥದಲ್ಲಿ ಅದು ಆಮರಣ ಧರ್ಮಕ ಅವ್ಯಯ ಅಮೃತವಾಗಿದೆ ಎಂದು. ವ್ಯಯರಹಿತಸ್ಯ ಮೇವಿಲ್ಲದೆ ಇರತಕ್ಕದ್ದಾದ ಅಂತ ಅದು. ಸ್ವಾಮಿಗಳು ಬ್ರಹ್ಮಕ್ಕೇನೆ ಬ್ರಹ್ಮ ಶಬ್ದವಾಚ್ಯವಾಗಿರುವ ಜಗತ್ಕಾರಣಕ್ಕೆ ಅಂತ ಅರ್ಥ ಮಾಡೋದು. ಜಗತ್ಕಾರಣವಾದ ಬ್ರಹ್ಮ ಒಂದು, ನಿರ್ಗುಣ ಬ್ರಹ್ಮ ಒಂದು ಹಾಗೆ ಮಾಡ್ತಾ ಇದ್ದಾರೆ. ಹಿರಣ್ಯಗರ್ಭ ಬ್ರಹ್ಮ ಮಾಡಲೇ ಇಲ್ಲ ಕನ್ನಡದಲ್ಲಿ. ಸವಿಕಲ್ಪ ಕಾರಣಕ್ಕೆ ಸ್ವಾಮಿ ಟಿಪ್ಪಣಿನೂ ಕೊಡ್ಲಿಲ್ಲ. ಸವಿಕಲ್ಪಕ ಬ್ರಹ್ಮ ಅನ್ನೋಕ್ಕೆ ಸ್ಪಷ್ಟವಾಗಿ ಈ ಹಿರಣ್ಯಗರ್ಭ ಬ್ರಹ್ಮವೋ ಜಗತ್ಕಾರಣ ಬ್ರಹ್ಮವೋ, ಜಗತ್ಕಾರಣ ಬ್ರಹ್ಮ ಈಶ್ವರನ ಪರಮಾತ್ಮನ ನಿರ್ವಿಶೇಷ ಬ್ರಹ್ಮಕ್ಕೂ ಜಗತ್ಕಾರಣ ಬ್ರಹ್ಮಕ್ಕೂ ಮಧ್ಯ ಇನ್ನೊಂದಿದೆಯಾ? ಬ್ರಹ್ಮ ಶಬ್ದವಾಚ್ಯವಾಗಿರುವ ಜಗತ್ಕಾರಣಕ್ಕೆ ಟಿಪ್ಪಣಿ ಕೊಟ್ಟಿದ್ದಾರೆ. ಬ್ರಹ್ಮ ಶಬ್ದವಾಚ್ಯವಾಗಿರುವ ಜಗತ್ಕಾರಣವಾದ ಬ್ರಹ್ಮ ಯಾವುದೋ ಬ್ರಹ್ಮವಿದ ಸತ್ಯಂ ಜ್ಞಾನಮ ಅಂತಂ ಬ್ರಹ್ಮ, ಅದನ್ನ ತಸ್ಮಾತ್ ಆತ್ಮನ ಆಕಾಶ ಸಂಭೂತ, ಆ ಬ್ರಹ್ಮಲ್ಲಿ ಆಕಾಶ ಸಂಭೂತ ಉಂಟಾಗಿದೆ ಅಂತ ಹೇಳ್ತಾ ಇದೆ ಶ್ರುತಿ. ಶೋಕಾಮೇತ ಬಹುಶ್ಯಾಂ ಪ್ರಜಾ ಏತಿ ಸತಪೋತ ಪ್ರಜಾ ಸತಪಸ್ತಪ್ವ ಇದಕ್ಕೆ ಸರ್ವಮಸೃಜತ ಅನ್ನೋಗ ಶೋಕಾಮೇತ ಯಾರೋ ಸವಿಕಲ್ಪಕ ಬ್ರಹ್ಮ ಅಲ್ಲಪ್ಪ, ನಿರ್ಗುಣ ಬ್ರಹ್ಮವೇ ಅಂತ. ಇದರಲ್ಲೂ ಐದು ಆತ್ಮಾವಾಯಮೇಕ ಗ್ರಹಿಲ್ಲ ಸದೈಖ್ಯತ ಲೋಕಾನ್ನು ಸುಜಾಯಿತಿ ಅನ್ನುವಾಗಲೂ ನಿರ್ಗುಣ ಬ್ರಹ್ಮವನ್ನೇ ಅರ್ಥ ಮಾಡಿದ್ದಾರೆ. ಈ ವ್ಯಾಖ್ಯಾನಕಾರರು ಕಾರಣ ಬ್ರಹ್ಮ ಬೇರೆ, ನಿರ್ಗುಣ ಬ್ರಹ್ಮ ಬೇರೆ, ಹಿರಣ್ಯಗರ್ಭ ಬ್ರಹ್ಮ ಬೇರೆ ಅಂತ ಬೇರೆ ಮಾಡಿದ್ದಾರೆ. 3 ಬ್ರಹ್ಮ ಮಾಡಿದ್ದಾರೆ. ಕಾರಣ ಬ್ರಹ್ಮವೇ ಜಗತ್ ಕಾರಣವೇ ಹೊರತು ನಿರ್ಗುಣ ಬ್ರಹ್ಮ ಜಗತ್ ಕಾರಣವಲ್ಲ ಅಂತ. ಆ ರೀತಿ ಒಂದು ಕಾರಣ ಬ್ರಹ್ಮ ಅವ್ಯಾಕೃತಕ್ಕೆ ಕಾರಣ ಬ್ರಹ್ಮ ಅಂತಾರ. ಅವ್ಯಾಕೃತದಲ್ಲಿ ಅಭಿಮಾನ ಪಟ್ಕೊಂಡಂತ ಚೇತನ, ಬರೀ ಅವ್ಯಾಕೃತ ಅಚೇತನ. ಅವ್ಯಾಕೃತದನ್ನ ಕಂಟ್ರೋಲ್ ಮಾಡುವ, ಅವ್ಯಾಕೃತವನ್ನು ಮ್ಯಾನೇಜ್ ಮಾಡುವ, ಅವ್ಯಾಕೃತವನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರತಕ್ಕಂತಹ ಪರಮಾತ್ಮನು ಕಾರಣ ಬ್ರಹ್ಮವಂತೆ. ಅದನ್ನು ಬಿಟ್ಕೊಂಡ ಬ್ರಹ್ಮ ನಿರ್ಗುಣ ಬ್ರಹ್ಮ. ಅದು ಅವ್ಯಾಕೃತ ತೋರ್ಕೊಂಡ ಬ್ರಹ್ಮ ಸಗುಣ ಬ್ರಹ್ಮ, ಇದು ಹಿರಣ್ಯಗರ್ಭ ಬ್ರಹ್ಮ. ಹೀಗೆಲ್ಲ ಮಾಡ್ತಾರೆ ಗುರುಗಳು. ಈ ಜಾಗದಲ್ಲಿ ಅದನ್ನೇ ತಗೊಂಡಂಗೆ ಕಾಣುತ್ತೆ. ಈ ಟಿಪ್ಪಣಿ ನೋಡಿದ್ರೆ ಬ್ರಹ್ಮ ಶಬ್ದವಾಚ್ಯ ಜಗತ್ಕಾರಣಕ್ಕೆ ಅಂತ ತಗೊಂಡಿರೋದು ನೋಡಿದ್ರೆ ವ್ಯಾಖ್ಯಾನಕಾರ ಅಭಿಪ್ರಾಯವನ್ನೇ ಇಲ್ಲಿ ಸ್ವಾಮಿಗಳು ಪರಾಮರ್ಶೆ ಮಾಡಿದಾರೋ ಅನ್ಸುತ್ತೆ. ಸ್ಪಷ್ಟವಾಗಲ್ಲ ಈ ಜಾಗದಲ್ಲಿ, ಯಾವುದು ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಅಮೃತವಾದ, ಅಮರಣ ಧರ್ಮಕವಾದ, ಅವ್ಯಯವಾದ, ವ್ಯಯರಹಿತವಾದ ಮತ್ತು ಶಾಶ್ವತಸ್ಯ ನಿತ್ಯಸ್ಯ ಧರ್ಮಸ್ಯ ಜ್ಞಾನನಿಷ್ಠಾ ಲಕ್ಷಣಸ್ಯ. ಶಾಶ್ವತವಾದ ನಿತ್ಯವಾಗಿರುವ ಧರ್ಮ ಜ್ಞಾನನಿಷ್ಠಾರೂಪವಾದ. ನಾನು ಇಲ್ಲಿ ಸವಿಕಲ್ಪಕ ಬ್ರಹ್ಮ ಅನ್ನುವಾಗ ಹಿರಣ್ಯಗರ್ಭ ಇಟ್ಕೊಂಡ್ಬಿಟ್ಟೆ. ಹಿರಣ್ಯಗರ್ಭ ಇಟ್ಕೊಂಡ್ಬಿಟ್ಟು ಅವನಿಗೆ ಅಮೃತ, ಅಮರಣ, ಶಾಶ್ವತ ಇತ್ಯಾದಿ ಆಪೇಕ್ಷೆಗಳು ಹೇಳ್ತಾ ಇದ್ದಾರೆ. ಒಂದು ಹೇಗೆ ದೇವತೆಗಳು ಅಮೃತರು ಅಂತಂದ್ರೆ ಆಪೇಕ್ಷಿಕವಾದ ಅಮೃತರು ಅಂತ ಅರ್ಥವೋ, ಪರಮಾತ್ಮನಂತೆ ಅಮೃತ ಅಂತ ಅರ್ಥ ಅಲ್ಲವೋ, ಹಾಗೆ ಹಿರಣ್ಯಗರ್ಭನನ್ನ ಅಮೃತ, ಅವ್ಯಯ, ಶಾಶ್ವತ ಅನ್ನೋದು ಸಾಪೇಕ್ಷಿಕವಾಗಿ ಹೇಳ್ತಾ ಇರೋದು ಅಂತ ನಾನು ಅರ್ಥ ಮಾಡ್ಕೊಂಡು ಆ ರೀತಿ ಮಾಡ್ಕೊಂಡ್ರೆ ಇಲ್ಲಿ ಏನು ಸ್ಪಷ್ಟ ಗೊತ್ತಾಗಲ್ಲ. ಅವನು ಜ್ಞಾನಿಷ್ಠಾರೂಪವಾದ ಧರ್ಮಕ್ಕೂ ಆ ಬ್ರಹ್ಮವೇ ಆಶ್ರಯ. ಹಿರಣ್ಯಗರ್ಭನು ಜ್ಞಾನಿಷ್ಠವಾದ ಬ್ರಹ್ಮ ಇದೆ ಅಂತ. ಸುಖಸ್ಯ ತಜ್ಜಲಿತಸ್ಯ ಐಕಾಂತಿಕಸ್ಯ ಏಕಾಂತ ನಿಯತಸ್ಯ ಚ ಪ್ರತಿಷ್ಠಾ ಅಹಮಿತ್ಯನುವರ್ತತೆ. ಸುಖಕ್ಕೆ ಅಂದ್ರೆ ತಜ್ಜಲಿತವಾದ ಆ ಜ್ಞಾನನಿಷ್ಠಾ ರೂಪವಾದ ನಡವಳಿಕೆಯಿಂದ ಉಂಟಾದ ಸುಖ ಅಂದ್ರೆ ಆತ್ಮಜ್ಞಾನದಲ್ಲಿಯೇ ನೆಲೆ ನಿಂತಂಥವರಿಗೆ ಯಾವ ಒಂದು ಆನಂದ ಉಂಟಾಗತ್ತೆ ಅದು ತಜ್ಜನಿತ, ಸಮ್ಯಜ್ಞಾನ ಜನಿತ, ತನ್ನಿಷ್ಠಾ ಜನಿತ. ಐಕಾಂತಿಕವಾದ ಏಕಾಂತವಾಗಿ ನಿಯತವಾಗಿ ಆಗುವಂತಹ ಆ ಸುಖಕ್ಕೆ ನಾನು ಪ್ರತಿಷ್ಠೆ, ನಾನು ಆಧಾರ, ನೆಲೆಯಾಗಿದ್ದೀನಿ ಅಂತ. ಇನ್ನು ನಾನು ಯಾವ್ದು? ನಾನದು ಪ್ರತ್ಯೇಗಾತ್ಮನೇ. ಪ್ರತ್ಯೇಗಾತ್ಮನೇ ಆ ಇದಕ್ಕೂ ಆಶ್ರಯ ಆಗಿದ್ದಾನೆ, ಹಿರಣ್ಯಗರ್ಭನಿಗೂ ಆಶ್ರಯ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಮೊದಲು ಈ ನಿರ್ಗುಣ ಬ್ರಹ್ಮ ಗೊತ್ತಾಗೋದಕ್ಕೂ ಪ್ರತ್ಯೇಗಾತ್ಮನೇ ಕಾರಣ ಅಂತ ಅರ್ಥ ಮಾಡಿದ್ರು. ಹಿರಣ್ಯಗರ್ಭನಿಗೂ ಪ್ರತ್ಯೇಗಾತ್ಮನೇ ಆಧಾರ ಅಂತ ಅರ್ಥ ಮಾಡ್ತಾ ಇದ್ದಂಗೆ ಸವಿಕಲ್ಪಕ ಬ್ರಹ್ಮಕ್ಕೆ. ಈ ಸವಿಕಲ್ಪಕ ಬ್ರಹ್ಮ ಅಂದ್ರೆ ಹಿರಣ್ಯಗರ್ಭನ ಕಾರಣ ಬ್ರಹ್ಮವ, ನಮ್ಗೆ ಕಾರಣ ಬ್ರಹ್ಮನ ಹಿರಣ್ಯಗರ್ಭನಿಂದ ಬೇರೆನಾ, ಅದು ಹಿರಣ್ಯಗರ್ಭನಿಗೆ ಕಾರಣ ಬ್ರಹ್ಮ ಅಂತ ಹೇಳ್ತಾ ಇದ್ದಾರಾ ಅಂತ ಗೊತ್ತಾಗೋದಿಲ್ಲ ಇಲ್ಲಿ.
ಸ್ವಲ್ಪ ಸಸ್ಪೆನ್ಷನ್ ಈ ಶ್ಲೋಕಾರ್ಥ. ಯಸ್ಮಾತ್ ಮದಧೀನಂ ಕರ್ಮಿಣಾಂ ಕರ್ಮಫಲಂ ಜ್ಞಾನಿನಾಂಚ ಜ್ಞಾನಫಲಂ ಅತಃ ಭಕ್ತಿಯೋಗೇನ ಮಾಂ ಯೇ ಸೇವಂತೆ ತೇ ಮತ್ಪ್ರಸಾದಾತ್ ಜ್ಞಾನ ಪ್ರಾಪ್ತಿ ಕ್ರಮೇಣ ಗುಣಾತೀತಾಃ ಮೋಕ್ಷಂ ಗಚ್ಚಂತಿ. ಕರ್ಮಿಗಳಾಗಿದ್ದವರಿಗೆ ಕರ್ಮದ ಫಲ ಭಗವಂತನ ಅಧೀನ ಆಗುತ್ತೆ, ಇದಕ್ಕೆ ಓಕೆ, ಇದನ್ನು ಒಪ್ಕೋಬಹುದು. ಅದೇ ಜ್ಞಾನವಾದ್ಮೇಲೆ ಜ್ಞಾನ ಫಲಕ್ಕಿಂತ ಭಗವಂತನ ಅಧೀನ ಬೇಕು, ಜ್ಞಾನವಾಗೋದಕ್ಕೆ ಬೇಕು, ಒಪ್ಪೋಣ. ಜ್ಞಾನವಾದ ಮೇಲೆ ಜ್ಞಾನಿಗಳಿಗೆ ಮೋಕ್ಷ ಫಲಕ್ಕೆ ಭಗವಂತ ಎಂತ ಬೇಕಾ? ನಾನು ನಾಗಪ್ಪ ಸೇರ್ಕಚ್ಚಿದೆ ಏನ ಬೇರೆನೇ ಅಲ್ಲ, ಜ್ಞಾನವಾಗುತ್ತಲೇ ಪರಮಾತ್ಮ ಆಗ್ಬಿಡ್ತಾರೆ. ಅದು ಭಾಷಿಕಾರರು ಮಾತ್ರ ಜ್ಞಾನಿಗಳಿಗೂ ಜ್ಞಾನ ಫಲ ನನ್ನ ಅಧೀನದಿಂದಲೇ ಉಂಟಾಗತ್ತೆ ಅಂದ್ರು. ಅದಕ್ಕೆ ನೀವೇನು ಅರ್ಥ ಮಾಡ್ಕೋಬೇಕಾಗತ್ತೆ? ಜ್ಞಾನವೇ ಭಗವಂತ ಅಧೀನ ಮಾಡ್ಕೋಬೇಕು. ಬರೀ ಬೌದ್ಧಿಕ ಜ್ಞಾನಿಗಳಿಗೆ ಜ್ಞಾನದ ಫಲ ಭಗವಂತನ ಅನುಗ್ರಹದಿಂದ ಅನುಭವ ರೂಪದಲ್ಲಿ ಬರುತ್ತೆ ಅಂತ ತಗೋಬೋದಲ್ಲ? ಅಲ್ಲ, ಜ್ಞಾನ ಫಲ ಮೋಕ್ಷ, ಭೌತಿಕ ಜ್ಞಾನಕ್ಕೆ ಮೋಕ್ಷ ಆಗೋದೇ ಇಲ್ಲ. ಭೌತಿಕ ಜ್ಞಾನಕ್ಕೆ ಮೋಕ್ಷ ಫಲ ಆಗ್ಬೇಕಾದ್ರೆ ಅದು ಅನುಭವ ಜ್ಞಾನವೇ ಆಗ್ಬೇಕು. ಅಲ್ಲಲ್ಲ, ಬೌದ್ಧಿಕ ಜ್ಞಾನವಾದ ಜ್ಞಾನಿಗಳಿಗೆ ಭಗವಂತನ ಅನುಗ್ರಹದಿಂದ ಅನುಭವ ರೂಪವಾದ ಜ್ಞಾನ ಆಗತ್ತೆ ಅಂತ ತಗೊಂಡ್ರೆ. ಅಥವಾ ಹೀಗೆ ಮಾಡೋಣ, ಜ್ಞಾನಿಗಳಿಗೆ ಉಪಾಸಕರಿಗೆ ಮಾತಾಡೋಣ. ಕರ್ಮಿಗಳಿಗೆ ಕರ್ಮಫಲ ಸ್ವರ್ಗಾದಿ ಫಲ ಈಶ್ವರಾಧೀನವಾಗುತ್ತೆ ಅಂತೂ, ಜ್ಞಾನಿಗಳಿಗೆ ಉಪಾಸಕರಿಗೆ ಉಪಾಸನಾ ಫಲವು ಭಗವಂತನ ಅಧೀನವಾಗುತ್ತೆ ಅಂತ. ಆದ್ರಿಂದ ಅದು ನನ್ನ ಭಕ್ತಿಯೋಗದಿಂದ ನನ್ನನ್ನು ಯಾರು ಸೇರಿಸ್ಕೊಳ್ತಾರೆ, ಈ ಮೂರನೇದು. ಭಕ್ತಿಯೋಗದಿಂದ ನನ್ನನ್ನು ಯಾರು ಸೇವನೆ ಮಾಡುತ್ತಾರೆ ಅವರು ನನ್ನ ಅನುಗ್ರಹದಿಂದ ಆತ್ಮಜ್ಞಾನವನ್ನು ಪಡೆಯುವುದರ ಮೂಲಕವಾಗಿ ಗುಣಾತೀತರಾದವರಾಗಿ ಮೋಕ್ಷನ ಹೊಂದಾಲೆ ಮಾಡಬೇಡ. ಇವಾಗ ಹೊಂದಾಗ್ತದೆ. ಜ್ಞಾನಿನ ಜ್ಞಾನ ಫಲಂ ಅನ್ನುವಾಗ ಉಪಾಸಕಾನಾಂ ಬ್ರಹ್ಮಲೋಕ ಫಲಂ ಮಾಡ್ಕೋಬೇಕು. ಆತ್ಮಜ್ಞಾನಿಗಳು ಅಂತ ಅಂದ್ಬಿಟ್ರೆ ಆತ್ಮಜ್ಞಾನಿಗಳಿಗೆ ಜ್ಞಾನ ಫಲ ಏನು ಈಶ್ವರ ಬೇಕಿಲ್ಲಪ್ಪ. ಇನ್ನದಕ್ಕೆ ಬಂದು ಜ್ಞಾನ ಆದ್ಮೇಲೆ ಇಂಟೆಲೆಕ್ಚುಯಲ್ ಜ್ಞಾನಕ್ಕೆ ಮೋಕ್ಷ ಫಲ ಆಗೋದೂ ಇಲ್ಲ, ಬೌದ್ಧಿಕ ಜ್ಞಾನಕ್ಕೆ ಮೋಕ್ಷ ಫಲ ಆಗೋದೇ ಇಲ್ಲ. ಬೌದ್ಧಿಕವಾದ ಜ್ಞಾನಿಗಳಿಗೂ ಕಾಲಕ್ರಮೇಣ ಸರಿಯಾದ ಜ್ಞಾನವಾಗಿ ಮೋಕ್ಷವಾಗುವುದಕ್ಕೂ ಈಶ್ವರಾಧೀನ ಮಾಡ್ಕೋಬೇಕು. ಹಂಗೆ ಮಾಡ್ಕೊ, ದೂರದಿಂದ ಮಾಡ್ಕೋಬೇಕು. ಅದಕ್ಕೆ ಬದಲು ಜ್ಞಾನಿಗಳನ್ನು ಉಪಾಸಕರು ಮಾಡ್ಕೊಬಿಟ್ರೆ, ಉಪಾಸಕರಿಗೆ ಉಪಾಸನಾ ಫಲ ಯಾವುದು? ಬ್ರಹ್ಮಲೋಕ ಅಂತ ಉತ್ತರ ಮಾರ್ಗ ಬ್ರಹ್ಮಲೋಕ. ಆ ಬ್ರಹ್ಮಲೋಕವೂ ಈಶ್ವರಾಧೀನವಾಗಿ ಆಗತ್ತೆ. ಸೋಮಯಾಗ ಅಂತ ಕರ್ಮಯಾಗ ಮಾಡುವುದು ಸ್ವರ್ಗಾದಿ ಫಲವೂ ಈಶ್ವರಾಧೀನವಾಗಿ ಆಗುತ್ತೆ. ಎಲ್ಲಾ ಫಲವೂ, ದುಷ್ಟ ಫಲವೂ ಅಷ್ಟೇ. ನೀ ಪ್ರಾಣಿಯಾಗಿ ಹುಟ್ಟೋದು ಈಶ್ವರಾಧೀನವಾಗಿಯೇ. ಚೈತನ್ಯಕ್ಕೆ ವಿಷಯವಾಗದೆ ಯಾವ ಜನ್ಮವೂ ಯಾವ ಕ್ರಿಯೆಯೂ ಯಾವ ವ್ಯಾಪಾರವೂ ಎಲ್ಲೂ ಏನೂ ಆಗಲ್ಲ. ಅದೇ ಈಶ್ವರ ಅನುಗ್ರಹ ಅಧೀನ ಅಂದ್ರೆ. ಇನ್ನು ಅಧೀನ ಅಂದ್ರೆ ತಂದೆ ಮಗನ ಅಧೀನ ಮಾಡುವ ಹಾಗೆ ಯಾಳನ್ನು ಕಂಟ್ರೋಲ್ ಮಾಡುವ ಈಶ್ವರ. ಈಶ್ವರ ಚೈತನ್ಯಕ್ಕೆ ವಿಷಯವಾಗಿ ಎಲ್ಲ ತೋರ್ಕೊಳ್ಳೋದನ್ನೇ ಈಶ್ವರಾಧೀನ ಅಂತ ಅಂತಿರೋದು. ಮತ್ತೆ ಎಳಿತಾನೆ ದಪ್ತಾನೆ ಇದು ಅಗಲ ಮಾಡ್ತಾನೆ ಕ್ರಿಯೆ ಇಲ್ಲ ಈಶ್ವರನಲ್ಲಿ. ಹಾಗಾಗಿ ಭಕ್ತಿಯೋಗದಿಂದ ಯಾರು ನನ್ನನ್ನು ಸೇವಿಸುತ್ತಾ ಯಾವ ಭಕ್ತಿಯೋಗ? ಅವ್ಯಭಿಚಾರಿತವಾದ ಭಕ್ತಿಯೋಗದಿಂದ. ವ್ಯಭಿಚಾರೇಣ ಅಂಥ ಭಕ್ತಿಯೋಗದಿಂದ ಯಾರು ಸೇವಿಸುತ್ತಾರೋ ಅವರಿಗೆ ನನ್ನ ಅನುಗ್ರಹದಿಂದ ಆತ್ಮಜ್ಞಾನ ಉಂಟಾಗಿ ಜ್ಞಾನ ಪ್ರಾಪ್ತಿ ಕ್ರಮೆಯಿಂದ ಅವರು ಗುಣಾತೀತರಾಗುತ್ತಾರೆ, ಮೋಕ್ಷವನ್ನು ಹೊಂದುತ್ತಾರೆ ಅಂತ ಹೇಳ. ಇನ್ನು ಕಿಮು ವಕ್ತವ್ಯ ಆತ್ಮನಃ ತತ್ವಮೇವ ಸಮ್ಯಕ್ ವಿಜಾನಂತಹ ಇತ್ಯತಃ ಭಗವಾನ್ ಅರ್ಜುನೇನ ಅಪೃಷ್ಟೋಪಿ ಆತ್ಮನಸ್ತತ್ವಂ ವಿವಕ್ಷುರುವಾಚ ಊರ್ಧ್ವಮೂಲಂ ಇತ್ಯಾದಿನ. ಇನ್ನು ಭಗವಂತನನ್ನ ಬೇರೆಯಾಗಿ ಆಶ್ರಯಿಸ್ಕೊಳ್ತೀನಿ, ಜನ್ಮಾಂತರದಲ್ಲಿ ಮಾಡಿದ ಕರ್ಮೋಪಾಸನೆಯ ಬಲದಿಂದ ತಾವೇ ವಿಚಾರ ಮಾಡಿ ಕಟ್ಕೊಳ್ತಾರಲ್ಲ, ಅವರಿಗೆ ಹೇಳೋದೇನಿದೆ ಮೋಕ್ಷ ಆಗುತ್ತೆ ಅನ್ನೋದನ್ನ. ಇವರಿಗೆ ಆಗತ್ತಂತೆ ಅಂತ ಅವರೇ ದೊಡ್ಡ ಮಾಡ್ಬಿಟ್ಟು ಭಗವದ್ ಅನುಗ್ರಹದಿಂದ ಪಡ್ಕೊಳ್ಳೋರು ಕೀಳಂತೆ. ಭಗವಂತನ ಅನುಗ್ರಹವನ್ನು ಅವಲಂಬಿಸಿಕೊಳ್ಳದೇನೆ ನೇರಾಗಿ ತಾವೇ ನಚಿಕೇತನಂತೆ ವಿಚಾರ ಮಾಡಿ ಕಂಡ್ಕೊಳ್ಳೋರು ಇನ್ನು ಮೇಲ್ಮಟ್ಟವಂತೆ. ಮೈತ್ರೇಯಿ ಕಂಡ್ಕೊಂಡ್ರಲ್ಲ, ಮೈತ್ರೇಯಿ ಯಾವ ಭಗವಂತನೂ ಆಶ್ರಯಿಸ್ಕೊಳ್ಳಿಲ್ಲ, ರಾಮನನ್ನು ಆಶ್ರಯಿಸ್ಕೊಳ್ಳಿಲ್ಲ, ಶಿವನನ್ನು ಆಶ್ರಯಿಸ್ಕೊಳ್ಳಿಲ್ಲ, ನಾರಾಯಣನೂ ಆಶ್ರಯಿಸಲಿಲ್ಲ, ದೇವಿನೂ ಆಶ್ರಯಿಸ್ಕೊಳ್ಳಿಲ್ಲ. ನೇರವಾಗಿ ಯಾಜ್ಞವಲ್ಕ್ಯ ಕೇಳಿದ್ರೆ ತಿಳ್ಕೊಂಡು ಮುಕ್ತರಾದ್ರು. ಕಿಮು ವಕ್ತವ್ಯ ಮಾಡಿದ್ದಾರೆ, ಹೇಳೋದೇನಿದೆ ಎಂದು. ಅವರಿಗೆ ಸಗುಣ ಭಕ್ತಿ ಇರುತ್ತೆ ಅಂತ ಅದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅವ್ರಿಗೂ ಅದು ಇದ್ದೇ ಇರುತ್ತೆ ಮಾಡ್ಕೋಬೇಕು.
ತಮ್ಮ ತತ್ವವನ್ನೇ ಸರಿಯಾಗಿ ತಿಳಿಯುತ್ತಾ, ಆತ್ಮನಃ ಅಂದ್ರೆ ತಮ್ಮ ಅಂತ, ಸ್ವರೂಪದ ತತ್ವ ಅಂದ್ರೆ ಪರಮಾರ್ಥ ಸ್ವರೂಪ, ತಮ್ಮ ಸ್ವರೂಪದ ಪರಮಾರ್ಥ ತತ್ವವನ್ನು ಸರಿಯಾಗಿ ಕಂಡುಕೊಳ್ಳೋದು. ಕೈಯಾಗಿ ಕಂಡುಕೊಳ್ಳೋದು ಹೇಗೆ? ಗುರುಪದೇಶವೇ, ಶಾಸ್ತ್ರೋಪದೇಶ ಗುರುಪದೇಶದಿಂದಲೇ ಕೈ ಕಳೆಯುತ್ತಾ ಅವರು ಮುಕ್ತರಾಗುತ್ತಾರಲ್ಲ, ಅದರ ಬಗ್ಗೆ ಹೇಳೋದೇನಿದೆ ಎಂಬುದಾಗಿ ಕಂಡುಕೊಂಡವನಾಗಿ ಭಗವಂತನು ಅರ್ಜುನ ಪ್ರಶ್ನೆನೇ ಮಾಡ್ತಿಲ್ಲ. ನನಗೆ ಅರ್ಜುನ ಪ್ರಶ್ನೆ ಮಾಡಬೇಕಾಗಿತ್ತು 15ನೇ ಅಧ್ಯಾಯದಲ್ಲಿ. ಅರ್ಜುನ ಪ್ರಶ್ನೆ ಮಾಡದೆ ಹೋದ್ರು ನಾನೇ ಹೇಳ್ತೀನಿ ಕಣಯ್ಯ ಅರ್ಜುನ, ಭಗವತ್ ತತ್ವ ಎಂಥದ್ದು ಕೇಳಯ್ಯ, ಈ ರೀತಿಯಾಗಿದೆ ಭಗವತ್ ತತ್ವ ಅಂತ ಹೇಳಿ ಅರ್ಜುನ ಕೇಳದೆ ಹೋದ್ರು ಕೂಡ ಭಗವಂತನ ಆತ್ಮತತ್ವ ಈ ರೀತಿಯಾಗಿರ್ತಕ್ಕದ್ದು ಎಂಬುದನ್ನು ಹೇಳಬೇಕು ಅಂತ ಅಂದ್ಕೊಂಡವರಾಗಿ ಊರ್ಧ್ವ ಮೂಲ ಮಧಶಾಖ ಬಶ್ವತ್ಥಮ್ಮ ಮಾಡ್ತಾ ಇದೆ. ಮೇಲ್ಗಡೆ ಬೇರು, ಕೆಳಗಡೆ ಕೊಂಬೆ. ಈ ಮರ ನೀನೆಲ್ಲೂ ನೋಡಿಲ್ಲ, ಉಲ್ಟಾ ಉಲ್ಟಾ, ಬೇರೆಲ್ಲ ಮೇಲಿದೆ, ಎಲೆ ಕೊಂಬೆ ಎಲ್ಲ ಕೆಳಗಿದೆ. ಮರ ಕಿತ್ಬಿಟ್ಟು ಹೀಗೆ ಉಲ್ಟಾ ನಿಲ್ಲಿಸಿದ್ರೆ ಬೇರೆ ಮೇಲ್ ಮಾಡಿ ಹೇಗೆ ಕಾಣುತ್ತೆ, ಆ ರೀತಿ ಇದೆ ಸಂಸಾರ ವೃಕ್ಷ. ಮೇಲ್ಗಡೆಯಿಂದ ಯಾರೋ ಪರಮಾತ್ಮ, ಅವನು ಮೂಲ. ಕೆಳಗಡೆಯಿಂದ ಏನೋ ಅವಿದ್ಯಾ ಕ್ಷೇತ್ರ, ಅದು ಕೊಂಬೆ, ಅದು ಹರಡ್ಕೊಂಡಿದೆ ಸಂಸಾರ. ಇಲ್ಲಿ ಊರ್ಧ್ವ ಶಬ್ದಕ್ಕೆ ಲಕ್ಷಣಾರ್ಥ ತಗೋಬೇಕೆ ಹೊರತು ಅಕ್ಷರಾರ್ಥ ತಗೋಬಾರದು. ವಿಲಕ್ಷಣನಾಗಿರ್ತಕ್ಕ ಸಂಸಾರಕ್ಕೆ ವಿಲಕ್ಷಣವಾದ ಪರಮಾತ್ಮನು ಇದಕ್ಕೆ ಮೂಲ. ಅಧಃ ಕೆಳಗಡೆ ಅಂದ್ರೆ ಈ ಆಕೃತಾವಸ್ಥೆ ಒಳಗೆ ಅವಿದ್ಯಾ ಕ್ಷೇತ್ರದೊಳಗೆ ತೋರುವಂತಹ ಪ್ರಪಂಚ ಏನಿದೆ ಇದು ಕೆಳಗಡೆ, ಇದು ಶಾಖೆ, ಕೊಂಬೆ. ಈ ಕೊಂಬೆ 7 ಕೊಂಬೆ, ಬ್ರಹ್ಮಲೋಕವು ಒಂದು ಕೊಂಬೆ. ಭೂಹು ಭುವಃ ಸುವಃ ಮಹಾ ಜನಃ ತಪಃ ಸತ್ಯಮಿ, 7 ಲೋಕವು 7 ಕೊಂಬೆ. 7 ಕೊಂಬೆ ಒಳಗೂ ಪಕ್ಷಿಗಳು ಗೂಡು ಮಾಡ್ಕೊಂಡಿದ್ದಾರೆ. ಬ್ರಹ್ಮಲೋಕದ ಕೊಂಬೆ ಬ್ರಹ್ಮ ಗೂಡು ಮಾಡ್ಕೊಂಡು ಅಲ್ಲಿ ವಾಸ ಇದ್ದಾನೆ. ಮನುಷ್ಯ ಲೋಕದ ಕೊಂಬೆ ಒಳಗೆ ನಾವು ಗೂಡು ಮಾಡ್ಕೊಂಡು ನಮ್ಮ ಮನೆ, ನಮ್ಮ ನೆಂಟರು, ನಮ್ಮ ಇಷ್ಟರು, ನಮ್ಮ ಬಂಧುಗಳು, ನಮ್ಮ ಜನರು ಅಂತ ಅನ್ಕೊಂಡು ಗೊಂಬೆ ಆಟ ಆಡ್ತಾ ಇದೀವಿ. ನಾವು ಗೊಂಬೆ ಆಟನೇ ಆಡ್ತಾ ಇರೋದು. ಅವ್ರ ಮಕ್ಕಳು ಆಟದಲ್ಲಿ ಹಾಸ್ಯ ಮಾಡ್ತೇವೆ, ನಾವು ಮಾಡಿದ್ರೆ ಜ್ಞಾನಿಗಳು ಹಾಸ್ಯ ಮಾಡ್ತಾರೆ. ಗೊಂಬೆ ಆಟನೇ ನಮ್ದುವೆ. ತತ್ತ ತಾವತ್ ವೃಕ್ಷ ರೂಪಕ ಕಲ್ಪನೆಯ ವೈರಾಗ್ಯ ಹೇತೋ ಸಂಸಾರ ಸ್ವರೂಪಂ ವರ್ಣಯತಿ. ಯಾಕೆ ನೇರವಾಗಿ ಪರಮಾರ್ಥತ್ವ ತಿಳಿಸ್ಕೊಡ್ಬಹುದಲ್ಲ, ಇದಕ್ಕೆ ವೃಕ್ಷ ರೂಪಕ ಕಲ್ಪನೆ ಯಾತಕ್ಕೆ ಮಾಡಬೇಕು? ಇದೊಂದು ಮರ, ಈ ಮರ ಕಡಿಸ್ಕೊಳತ್ತೆ, ಈ ಮರದಲ್ಲಿ ಕೊಂಬೆ ಇದೆ, ಎಲೆ ಇದೆ, ಟೊಂಕೆ ಇದೆ, ಹಣ್ಣಿದೆ, ಹಣ್ಣನ್ನು ಇವನು ತಿಂತಾನೆ, ಆ ಹಣ್ಣಲ್ಲಿ ಕಹಿ ಹಣ್ಣು ಸಿಹಿ ಹಣ್ಣು ಎರಡೂ ಇದೆ. ಆ ಪುಣ್ಯದ ಹಣ್ಣೆಲ್ಲ ಸಿಹಿ ಆಗಿರುತ್ತೆ, ಪಾಪದ ಹಣ್ಣೆಲ್ಲ ಕಹಿ ಆಗಿರುತ್ತೆ. ಅದನ್ನ ತಗೊಂಡು ಒದ್ದ ಈ ರೂಪಕ ಯಾತಕ್ಕೆ ಬೇಕು ಅಂದ್ರೆ ನಿಮಗೆ ಬೇಗ ಅರ್ಥವಾಗಲಿ ಅಂತ ಅಷ್ಟೇ. ನಿಮಗೆ ಈ ರೂಪಕ ಕೊಟ್ಟು ಹೇಳಿದ್ರೆ ನಿಮಗೆ ಬೇಗ ತಲೆ ಒಳಗೆ ಇಳ್ಕೊಳತ್ತೆ. ನೇರಾಗಿ ಏನನ್ನು ಇಟ್ಕೊಳ್ದೆ ತತ್ವ ಹೇಳ್ಬಿಟ್ರೆ ಏನೋ ಹೇಳ್ತಾರೆ ಕಣ್ರಿ, ನಮ್ಮಂಥ ತಲೆಗೆ ಇಳಿಯಲ್ಲ, ಅರ್ಥ ಆಗಲ್ಲ, ಹರಿಯಲ್ಲ ಕಣ್ರಿ, ಯಪ್ಪಾ ಭಾರಿ ಕಷ್ಟ ವೇದಾಂತ ಕಣ್ರಿ. ಅದಕ್ಕೆ ಯಾರು ವೇದಾಂತ ಓದೋಕೆ ಬರಲ್ಲ ಗೊತ್ತಾ? ಪ್ರಪಂಚದ ಎಲ್ಲರೂ ಬೇರೆ ಯಾಕೆ ಓದಕ್ಕೆ ಹೋಗ್ತಾರೆ ಅಂದ್ರೆ ಗಟ್ಟಿ ಮಾಡಿದ್ರೆ ಆಯ್ತು, ಬರೆದ್ರೆ ಆಯ್ತು, ಪರೀಕ್ಷೆ ನಂಬರ್ ಬರುತ್ತೆ, ಫಸ್ಟ್ ಕ್ಲಾಸ್ ಪಾಸ್ ಮಾಡಿಬಿಟ್ರೆ ಒಂದು 60-70 ಕೆಲಸ ಸಿಗತ್ತೆ, ಜಮ್ಮ ಇದ್ರೆ ಆಯ್ತು. ಮನೆ ಕಟ್ಕೊಂಡು ಕಾರ್ ತಗೊಂಡು TV ಇಟ್ಕೊಂಡು ಮನೆ ನೋಡ್ಕೊಂಡು ಕೂತ್ಕೊಂಡ್ರೆ ಆಯ್ತು. ಸೀದಾ ಬಿಟ್ಕೊಂಡು ಊಟ ಮಾಡಬೇಡ, ತಿಂಡಿ ತಿನ್ಬೇಡ, ಮನೇಲಿ ಇರಬೇಡ, ದುಡ್ಡು ಇಟ್ಕೋಬೇಡ, ಹೆಂಡತಿ ಮುಖ ನೋಡ್ಬೇಡ, ಮಕ್ಕಳು ಏನ್ರಿ ಇದು ಗೋಳ್ಕೊಳ್ತೀರ ನೀವು? ಇದೆಲ್ಲ ಬೇಡ, ಎಲ್ಲ ಇಟ್ಕೊಂಡು ಮಜಾ ಮಾಡ್ತೀವಿ ಅಂತಾರೆ ಪ್ರಪಂಚದವರು. ಎಲ್ಲ ಬಿಡು 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 ಅಂದ್ರೆ ಏನ್ ಬಿಡೋದು, ಪ್ರಾಣ ಬಿಡ್ಬೇಕಷ್ಟೇ, ಏನು ಬಿಡಲ್ಲ, ಎಂತಲೂ ಬಿಡಲ್ಲ. ಬೇರೆ ನೀವು ಬಿಟ್ಟೋಗ್ರಿ, ನಿಮ್ಗೆ ಬೇಡ ಅಂದ್ರೆ ಕಾಡಿಗಲ್ಲ ಹೋಗ್ರಿ, ಇವಾಗಲ್ಲ ಹೋಗ್ರಿ, ನಾವೇನು ಬಿಡಲ್ಲ ಬೈತಾರೆ ಗೊತ್ತಾ ಲೌಕಿಕರು. ಲೌಕಿಕರ ಬಿಡುವನ್ನಕ್ಕೆ ಹೋಗೋ ಹೊಡೆಸ್ಕೋತೀಯ, ನೀವು ಬಿಟ್ಟೋಗ್ರಿ, ನಿಮ್ಗೆ ಬೇಡದೆ ಇದೆ, ನಮ್ಗೆ ಯಾಕೆ ಹೇಳ್ತೀರಾ ಅಂತ ಬಯಸ್ಕೋತೀರ. ಅದಕ್ಕೆ ಪರಮಾತ್ಮ ಪ್ಲಾನ್ ಮಾಡ್ತೀನಿ, ಒಂದು ವೃಕ್ಷ ರೂಪಕ ಕಲ್ಪನೆ, ಮರದ ರೂಪಕ ಕಲ್ಪನೆ ಕೊಟ್ಟು ಆ ಕಲ್ಪನೆಯಲ್ಲಿ ಅದು ಹೇಗೆ ಮರ ಕಡಿಸ್ಕೊಳತ್ತೋ ಯಾವುದರಿಂದ? ಕೊಡ್ಲಿಯಿಂದ. ಈ ಸಂಸಾರ ವೃಕ್ಷವನ್ನು ಕಡಿಬೇಕು ಯಾವುದರಿಂದ? ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ. ಅಸಂಗ ಶಸ್ತ್ರ ಯಾವ್ದ? ಹಾ, 8 ಎದೆ ಬೇಕು. 8 ಎದೆಯ ಸನ್ಯಾಸದಿಂದ ಈ ಸಂಸಾರ ವೃಕ್ಷ ಕಡಿಬಹುದಂತೆ. ಸನ್ಯಾಸ ಇದೆ ಅಂದ್ರೆ ದಕ್ಕಲ್ಲ, ಬಿಡಲ್ಲ. ಈ ಗಂಟು ಹಿಡ್ಕೊಂಡ್ಬಿಟ್ಟಿದೆ. ಸನ್ಯಾಸ ಅಂದ್ರೆ ಕೊಡ್ಕೊಂಡು ಹೋಗ್ಬೇಕು, ಯಾರು ಬೇಡದ ಹೋಗ್ಬೇಕು. ಈ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಅದು ಬರ್ಬೇಕು. ಆದಿಪುರುಷನಾದ ನಾರಾಯಣನನ್ನೇ ಶರಣ ಹೊಂದಿದ್ದೇನೆ, ನಂಗೆ ಅವನ ಹೊರತಾಗಿ ಏನೇನು ಬೇಕಿಲ್ಲ ಈ ಪ್ರಪಂಚದಲ್ಲಿ ಅಂತ ಹೇಳಿ ಎಲ್ಲವನ್ನು ಬಿಟ್ಟು ನಿಂತ್ಕೊಂಡೆಯೋ ಬರ್ತಾನೆ ಅವನು. ದ್ರೌಪದಿ ಸೀರೆ ಕಚ್ಕೊಂಡಿದ್ದು ಬಾಯಲ್ಲಿ,
ಅವು ಬರ್ಲಿಲ್ಲ, ಕಚ್ಕೊಂಡಿದ್ಯಲ್ಲ ನಾನೇ ಬರ್ಬೇಕು ಅಂತ ಗೊತ್ತಾಯ್ತು. ಓಹೋ, ನೀನು ಈ ದುಷ್ಟನ ಮುಂದೆ ನನ್ನ ಇದು ನಡೆಯಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣಾನ್ ಕಿಚ್ಕೊಂಡ್ಬಿಟ್ಲಪ್ಪ. ಕಿಚ್ಕೊಂಡ್ರೆ ಬಂದೇ ಬಿಟ್ಟ ಪುಣ್ಯಾತ್ಮ. ಎಷ್ಟು ಹೇಳಿದ್ರು ಎಳೆಯಕ್ಕೆ ಆಗ್ತಿಲ್ಲ ಸೀರೆನ. ಬರ್ತಾ ಇದೆ ಹೋ, ಕೈ ಸೋತೋಯ್ತು ಬಿಟ್ಟು. ಹೆಂಗಿದೆ ಆ ಪರಮಾತ್ಮಗಳು. ಎಲ್ಲಿವರೆಗೂ ಪರೀಕ್ಷೆ ಮಾಡ್ದ ಅಂದ್ರೆ ಎಳಿತಾ ಇದ್ದು ಸುಮ್ಮನೆ ಇದ್ದ, ಕಚ್ಕೊಂಡ್ ಮಾಡ್ದು. ಕಚ್ಕೊಂಡಿದ್ದು ಯಾವಾಗ ಆಗಲ್ಲ ಇನ್ನು ನೆಲ ಕೃಷ್ಣ ಕಿಚ್ಕೊಂಡ್ಬಿಟ್ಲು. ಹಾಗೆ ಅವ್ರು ಬಂದೇ ಬಿಟ್ಟ ಪುಣ್ಯಾತ್ಮ. ಹೆಂಗ್ ಕಾಪಾಡ್ದ ನಿಜವಾಗೂ. ಅವತ್ತು ಕೃಷ್ಣ ಬರ್ದೇ ಹೋದ್ರೆ ಎಷ್ಟು ಸೂಸೆ ಮಾಡ್ಕೋಬೇಕು ಅಷ್ಟೇ, ಬದುಕಿನ ಬೇಕಾಗತ್ತಾ? ಅಂಥ ತುಂಬಿದ ಸಭೆಯಲ್ಲಿ ಬೆತ್ತಲೆ ನಿಂತ್ಕೋಬೇಕು ಅಂತ ಅರ್ಥ ಇದೆ ಅದಕ್ಕೆ. ಎಂಥ ಅವಮಾನ, ಎಂಥ ಕೆಟ್ಟ ಪರಿಸ್ಥಿತಿ ಅದು. ಅದನ್ನ ನೋಡ್ತಾ ಭೀಷ್ಮಾದಿಗಳು ಸುಮ್ಮನೆ ಇದ್ರಲ್ಲ, ನಮಗಿದು ಆಶ್ಚರ್ಯ. ಇನ್ನು ದುಷ್ಟರು ದುಶ್ಯಾಸನ, ಶಕುನಿ, ಕರ್ಣ, ದುರ್ಯೋಧನ ಮಾಡ್ದಂಗೆ ಆಶ್ಚರ್ಯ ಇಲ್ಲ. ಭೀಷ್ಮಾದಿಗಳು ನೋಡ್ಕೊಂಡು ಸುಮ್ಮನೆ ಇದ್ರಲ್ಲ, ಕೈ ಕಡಿಬೇಕಾಗಿತ್ತು. ನಾನೇ ಇದ್ದಿದ್ದೆ, ತಲೆ ಹೋಗೋದು ಬರಲ್ಲ, ಕೈ ಕಡ್ದ್ಬಿಡ್ತಿದ್ದೆ. ಆ ದುಶ್ಯಾಸನ ಕೈ ಕಡ್ದ್ಬಿಟ್ಟು ಆಮೇಲೆ ನೀನು ಕಡಿ ನನ್ನ ಪರ ಇಲ್ಲ ಅಂತಿದ್ದೆ. ಎಂಥ ನೀಚ ಅವನು. ವೈರಾಗ್ಯ ಹೇತೋ, ವೈರಾಗ್ಯ ಉಂಟಾಗಲಿ, ವೈರಾಗ್ಯ ತಂದ್ಕೊಳ್ಳಿ, ಅದರಿಂದ ನಿಮಗೆ ಆತ್ಮಜ್ಞಾನ ಬರುತ್ತೆ ಎಂಬ ಕಾರಣಕ್ಕೆ ವೃಕ್ಷರೂಪಕ ಕಲ್ಪನೆ ಕೊಟ್ಟು ಪರಮಾತ್ಮ ತತ್ವವನ್ನು ಹೇಳ್ತೀನಿ ಅಂತ ಹೇಳಿ 15 ಅಧ್ಯಾಯ ಪಿಟಿಕೆ ಹಾಕ್ತಾ ಇದ್ದಾನೆ ಭಾಷ್ಯಕಾರರು. ವಿರಕ್ತಸ್ಯ ಹಿ ಸಂಸಾರಾತ್ ಭಗವತ್ ತತ್ವಜ್ಞಾನೇ ಅಧಿಕಾರ ನಾನ್ಯಸ್ಯ. ಅಂಡರ್ಲೈನ್ ಮಾಡಿ ವ್ಯಾಖ್ಯಾನ. ಆತ್ಮಜ್ಞಾನಕ್ಕೆ ತತ್ವಜ್ಞಾನಕ್ಕೆ ಯಾರು ಅಧಿಕಾರಿಗಳು? ಅಧಿಕಾರ ಅಂದ್ರೆ ರೈಟ್ ಅಲ್ಲ, ಅಧಿಕಾರ ನಮ್ಮ ಫಿಟ್. ಯಾರಿಗೆ ಆತ್ಮಜ್ಞಾನ ಆಗೋದು ಹೇಳಿ? ಸಂಸಾರ ವಿರಕ್ತಸ್ಯ. ಸಂಸಾರೋ ನಾಮಕಃ ಅದು ಅವಿದ್ಯೆ ಕಳ್ಕೊಂಡ್ರು ಸಂಸಾರ ವಿರಕ್ತ ಬೇರೆ ಆಗ್ಬೇಕಾ? ಧನಕನಕ ವಾಹನ ವಸ್ತು, ಹೆಂಡತಿ ಮಕ್ಕಳು, ಮನೆ ಮಠ, ಈ ಭೋಗ ಐಶ್ವರ್ಯ ಅಧಿಕಾರ, ಇದನ್ನೇ ವಿರಕ್ತ ಮುಂಚೆ. ಆಮೇಲೆ ವಿದ್ಯಾ ಕಾಮಕರ್ಮ ಹೋಗೋದು, ಅವಿದ್ಯೆ ಹೋಗೋದು ಗುರು ಕೆಲಸ. ಮುಂಚೆ ಏಷಣಾತ್ರಯ ಇದೆಯಲ್ಲ, ಪುತ್ರ ಈಷಣ, ವಿತ್ತ ಈಷಣ, ಲೋಕ ಈಷಣ, ಮಯ ಪರಿತ್ಯಕ್ತ, ಏಷಣಾತ್ರಯ ಮಾಡಬೇಕು. ಏಷಣಾತ್ರಯ ಮಾಡಿದ್ರೆ ಅವಾಗ ವಿರಕ್ತನಾಗಲ್ಲ. ಏಷಣ ಬರೀ ಹೇಳ ಕೂಗಿದ್ರೆ ಆಗ್ಲಿಲ್ಲ. ಒಳ್ಳೆ ತುಂಬಾ ಜನ ಕೂಗ್ತಾರೆ, ಕೂಕೊಂಡು ಕಿಚ್ಕೊಂಡ್ರೆ ಆಗಲಿಲ್ಲ. ಪ್ರಾಕ್ಟಿಕಲಿ ಇರಬೇಕು ವೈರಾಗ್ಯ ನಮ್ಮಲ್ಲಿ ಊರ್ಲಿಲ್ಲ ಅಂದ್ರೆ ನಾವು ನೋ ಅಡ್ಮಿಷನ್ ದೊಡ್ಡ ಬೋರ್ಡ್ ಹಾಕ್ಬಿಡ್ತೇನೆ ಪರಮಾತ್ಮ. ಪ್ರವೇಶ ಇಲ್ಲ, ಬರಬೇಡಿ, ನಿಮ್ಗೆ ಅವಕಾಶ ಇಲ್ಲ ಅಂತ. ವಿರಕ್ತರಿಗೆ ಯಾಕೆಂದ್ರೆ ಭಗವಂತ ಅಸಂಗ, ಅವನು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅವನಂತಾನೆ, ನಾನು ಹೇಗೆ ಯಾವುದಕ್ಕೂ ಅಂಟ್ಕೊಳ್ತೀನಿ ಅಸಂಗನಾಗಿದ್ದಾನೋ, ನೀನು ನನ್ನ ಹತ್ರ ಬರ್ಬೇಕಾದ್ರೆ ನನ್ನ ಹಾಗೆ ಇರ್ಬೇಕು. ನೀನು ನನ್ನ ಹಾಗೆ ಇದ್ದೆ, ನನ್ನ ಹತ್ರ ನಾನು ಸೇರಿಸ್ಕೊಳ್ತೀನಿ. ಇವಾಗ ತುಂಬಾ ಕುಡುಕ, ವ್ಯಭಿಚಾರಿ, ಇಸ್ಪೀಟ್ ಆಡೋನು, ಇದು ದುಷ್ಟ, ಅವನಿಗೂ ಮಹಾತ್ಮನಿಗೂ ಇದಾಗತ್ತಲ್ಲಪ್ಪ, ಫ್ರೆಂಡ್ಶಿಪ್ ಬರುತ್ತಾ, ಸ್ನೇಹ ಬರುತ್ತಾ? ಎಂತಕೊಂತಾರೆ. ಹಾಗೆ ಪರಮಾತ್ಮನ ಜೊತೆ ಹೋಗ್ಬೇಕಾದ್ರೆ ಪರಮಾತ್ಮನ ಗಂಧ ನಮ್ಮಲ್ಲಿರಬೇಕು. ಅವನಂತೆ ವಿವೇಕ, ವೈರಾಗ್ಯ, ಶಬ್ದವಾದಿ ಗುಣಗಳು, ಅಸಂಗ ಇದೆಲ್ಲ ನಮ್ಮಲ್ಲಿ ಇದ್ರೆ ಭಗವಂತ ಬಾರೋ ಮಗನೇ ಜಸ್ಕೊಳ್ತಾರೆ. ನೀನ್ ದುಷ್ಟನಾಗಿ, ವ್ಯಭಿಚಾರಿಯಾಗಿ, ವಿಷಾಸಕ್ತನಾಗಿ, ಭೋಗಾಸಕ್ತನಾಗಿದೆ, ಗ್ಯಾಟ್ ಔಟ್ ಫ್ರಮ್ ಹಿಯರ್ ಅಂತಾನೆ. ಹೋಗ, ಬೇಕಾದ ಜಾಗ ಇದೆ ಪ್ರಪಂಚ, ನಿಂಗೋಸ್ಕರ ಪ್ರಪಂಚ ಸೃಷ್ಟಿ ಮಾಡಿದೀನಿ, ತಿರ್ಗಾಡು ಹೋಗು ಅಂತ ಕಳಿಸ್ತಾರೆ. ನನ್ನ ಹತ್ರ ಬರ್ಬೇಕಾದ್ರೆ ಹೀಗೆ ಬರ್ಬೇಕು ಅಂತ ಅವ್ನ ನಿಯಮ. ಕಾಂಪ್ರಮೈಸ್ ಆಗಲ್ಲ ಗೊತ್ತಾ ಪರಮಾತ್ಮ. ಭೋಗ ಇಟ್ಕೊಂಡು ಬರ್ಬೋದು ಒಂದ್ಸಲೂ ಹೇಳಲ್ಲ ಅವನು. ದುಡ್ಡು ಇಟ್ಕೊಂಡು ನನ್ನ ಹತ್ರ ಬರ್ಬೋದು, ಇಲ್ಲ. ವಿಷಯಾಸಕ್ತನಾಗಿ ಬರ್ಬೋದು, ಇಲ್ಲ. ಸಿನಿಮಾ ನೋಡ್ಕೊಂಡು ಆಗಲ್ಲ. ಹಾಗೆ ನಾವು ಸೂತ್ರಕಾರರು ಸರ್ವತಃ ಪರಿಮೋಕ್ಷ ಮಿತ್ಯೇಕೆ ಅಂದ್ಬಿಟ್ರು. ಭಗವಂತನ ಹೋಗ್ರು ಬಟ್ಟೆಯನ್ನು ಇಟ್ಕೊಬೇಡ ಮೈ ಮೇಲೆ, ಎಲ್ಲ ಬಿಚ್ಚೋಗು ಅಂದ್ಬಿಟ್ರು. ಹುಟ್ಟಿದಾಗ ಹೇಗಿದ್ಯೋ ಹಾಗಿರು ಅಂದ್ರು. ಹುಟ್ಟಿದಾಗ ಹೇಗಿದ್ಯೋ ಹಾಗೆ ಹೊರಟೋಗು ಪರಮಾತ್ಮಗೆ. ಇನ್ನೇನು ಊಟ ತಿಂಡಿ ಯೋಚನೆ ಮಾಡಬೇಡ. ಒಂದೇ ಆ ಭಗವಂತನ ಒಂದೇ ಅವ್ರ ಜ್ಞಾಪಿಸ್ಕೊಂಡು ತುಂಬಿಕೊಂಡು ಪ್ರೇಮ ತುಂಬಿಕೊಂಡು ಅವನನ್ನೇ ಅನುಸಂಧಾನ ಮಾಡ್ತಾ ಹೋಗ್ತಾ ಇರು. ಮುಂದೆ ಬಾವಿ ಅಂತ ನೋಡ್ಬೇಡ, ಬಾವಿ ಬಿದ್ದು ಪರವಾಗಿಲ್ಲ, ಮುಂದಿನ ಬಾವಿ ಅವನು ಎಚ್ಕೊಳ್ತಾನೆ, ಅವನು ಕಾಣುತ್ತೆ. ನೀವೇನು ನೋಡ್ಬೇಡ, ಅವನ ಹೊರತ ಇನ್ನೊಂದು ನೋಡ್ಬೇಡ, ಅಂಥ ಒಂದು ಮಿಸ್ಟೇಕ್ ಹೋಗು. ಅಂಥವನಿಗೆ ಭಗವತ್ ತತ್ವಜ್ಞಾನದಲ್ಲಿ ಅಧಿಕಾರ, ಯೋಗ್ಯತೆ. ಈ ಅಧಿಕಾರ ರೈಟು ಹೌದು, ಫಿಟ್ಟು ಹೌದು. ಅವನೇ ರೈಟು, ಅವನೇ ಫಿಟ್ಟು, ಅವನಿಗೆ ಈ ಹಕ್ಕು, ಅವನಿಗೆ ಯೋಗ್ಯತೆಯು. ಆ ವಿರಕ್ತರಾದ ಸಂಸಾರದಿಂದ ವಿರಕ್ತರಾದ ಬೇರೆಯವರಿಗೆ ಅಲ್ಲ ಎಂಬುದನ್ನು ತೋರಿಸೋಕ್ಕೋಸ್ಕರವಾಗಿ ಭಗವಂತ ಈ ಅಧ್ಯಾಯವನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಅಧ್ಯಾಯಕ್ಕೆ ಶಾಸ್ತ್ರ ಅಂತ ಬೇರೆ ಹೆಸರು ಕೊಟ್ಟಿದ್ದಾನೆ ಭಗವಂತ.
ಇದು ಗುಹ್ಯತಮಂ ಶಾಸ್ತ್ರಮಿದ ಮುಕ್ತಂ ಮಯಾನಘ ಅಂತೇಳಿ ಸ್ಪೆಷಲ್. ಯದ್ಯಪಿ ಗೀತಾಶಾಸ್ತ್ರವಲ್ಲ ಶಾಸ್ತ್ರವಾದರೂ 15ನೇ ಅಧ್ಯಾಯವನ್ನ ವಿಶೇಷವಾಗಿ ಶಾಸ್ತ್ರ ಅಂತ ಕರೆದ. ಯಾಕೆಂದ್ರೆ ಇಲ್ಲಿ ತತ್ವ ವಿಚಾರ ಇದೆ, ಭಕ್ತಿ ವಿಚಾರ ಇದೆ, ಉಪಾಸನಾ ವಿಚಾರ ಇದೆ, ಕರ್ಮಯೋಗ ವಿಚಾರ ಇದೆ, ಎಲ್ಲ ವಿಚಾರ ಇದೆ. 20 ಶ್ಲೋಕ ಅದು ಒಂಥರ ಜುಷ್ಟು ಭಗವದ್ಗೀತೆ ಅದಕ್ಕೋಸ್ಕರ ಭಗವಂತ ಮಾಡ್ತಾನೆ. ವೇದಾಂತ ಬಾಲಬೋಧೆ.